ಮಾರ್ಕೆಟಲ್ಲಿ ಒಂದು ರೂಲ್ ಇದೆ, ನಾನು ಅರ್ಥ ಮಾಡ್ಕೊಂಡಿರೋದು ಮಾರ್ಕೆಟನ್ನು. ಮಾರ್ಕೆಟ್ ಹೇಳುತ್ತೆ ಓಡು ಮಗ ಅನ್ನತ್ತೆ ನಿನಗೆ, ನಾವಾಗ ಓಡಬೇಕು. ನಡಿ ಮಗ ಅನ್ನತ್ತೆ, ನಾವಾಗ ನಡಿಬೇಕು. ನಿಲ್ಲು ಮಗ ಅನ್ನತ್ತೆ, ನಿಲ್ಲಬೇಕು. ಅಂದರೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವಾಗ ಶಾರ್ಟ್ ಟರ್ಮ್ ಟ್ರೇಡ್ಸ್ ಮಾಡಬೇಕು, ಯಾವಾಗ ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅನ್ನೋದೊಂದು ಮಾರ್ಕೆಟ್ ಒಂದು ಸೈಕಾಲಜಿ ಕೆಲವೊಂದು ಹಿಂಟ್ಸ್ಗಳ ಮುಖಾಂತರ ನಮಗೆ ತಿಳಿಸುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಅರ್ಥ ಮಾಡ್ಕೋ. ಇದು ಹೆಂಗ್ ಗೊತ್ತಾಗುತ್ತೆ ನಮಗೆ? ಪ್ಯಾರಾಮೀಟರ್ಸ್ ಇರುತ್ತೆ ಸರ್ ಮಾರ್ಕೆಟ್ಗೆ ಕೆಲವೊಂದು ನಾನು 10% ಆಗ್ತೀನಿ ಅನ್ನೋ ಅಹಂ ಬೇಡ ನನಗೆ. 90% ಅಲ್ಲಿ ನಾನು ಒಬ್ಬ ಆಗ್ಬಿಟ್ರೆ ಅನ್ನೋ ಭಯ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಇದಕ್ಕೆ ಬೇರೆ ಥರನೇ ಮಾಡ್ಬೇಕು. ನಾನು ಸ್ವಂತ ಸಂಪಾದನೆ ಮಾಡಿರೋ ಹಣ ಕಳ್ಕೊಂಡ್ರೆ ನನಗೆ ಬೇಜಾರಿಲ್ಲ. ನನ್ನ ತಂದೆ ತಾಯಿ ಕೊಟ್ಟಿರೋ ಹಣ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಸೊ ಅದೊಂದು ಕೆಟ್ಟ ಯೋಚನೆ ಬಂತು ಸರ್. 15,000ದಲ್ಲಿ 75,000 ಮಾಡಿದ್ದೀನಿ, 5 ಲಕ್ಷ ಇದ್ದಿದ್ರೆ ಆ ಥರ ಯೋಚನೆ ಬಂತು ನಿಮಗೆ? ಇವತ್ತು ತುಂಬಾ ಜನ ಅದನ್ನೇ ಯೋಚನೆ ಮಾಡ್ತಾರೆ. 15ರಿಂದ ಇಷ್ಟ ಆಗತ್ತೆ ಅಂದ್ಮೇಲೆ ಇನ್ನು 1 ಲಕ್ಷ ಇದ್ಬಿಟ್ರೆ ಏನ್ ಗುರು ಮಾಡ್ಬೋದು ಅನ್ನೋದೊಂದು. ನೀವು ಯೋಚನೆ ಮಾಡಿ, 15,000ಕ್ಕೆ 75,000 ಅಂದ್ರೆ 5 ಪಟ್ಟು ಆಗಿದೆ. ಹೌದು. 5 ಲಕ್ಷ ಇದ್ರೆ 25 ಲಕ್ಷ ಮಾಡ್ಬೋದಲ್ವಾ? 25 ಲಕ್ಷ ಇದ್ರೆ 1.25 ಕೋಟಿ. ಬಟ್ ಟ್ರೇಡಿಂಗ್ ಹಂಗೆ ವರ್ಕ್ ಆಗಲ್ಲ ಸರ್. ಹಂಗೆ ವರ್ಕ್ ಆಗಲ್ಲ ಅಂತೀರಾ? ಹಂಗೆ ವರ್ಕ್ ಆಗಲ್ಲ. ಸೊ ಕಲಿಬೋದು. ಹಾಗಾದ್ರೆ 100% ಕಲಿಬೋದು. ಎಷ್ಟು ಈಗಿನ ಪ್ರಕಾರ ನೀವು ಹೇಳೋ ಪ್ರಕಾರ ಎಷ್ಟು ದಿನದಲ್ಲಿ, ತಿಂಗಳಲ್ಲಿ, ವರ್ಷದಲ್ಲಿ ಈಗಿನವರು ಒಂದು ಪರ್ಫೆಕ್ಟ್ ಮೈಂಡ್ ಸೆಟ್ ಅನ್ನು ಗಳಿಸ್ಕೋಬಹುದು? ಸರ್ ನನ್ನ ಪ್ರಕಾರ ಒಬ್ರು ಮಾರ್ಕೆಟ್ ಅನ್ನ ಕಲಿಬೇಕಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 6 months 1 year ಲರ್ನಿಂಗಿಗೆ 1 ವರ್ಷ ಕೊಡಬೇಕು. 6 months 1 year ಕೊಡಲೇಬೇಕು. ಒಂದು ಮನೆ ಕಟ್ಟಕ್ಕೆ 1 ವರ್ಷ ಬೇಕು. ಹಾಗೆ ನೀವು ಹೇಳೋದು ನಿಮ್ಗೆ ಅನ್ಸ್ಬೋದು 1 ವರ್ಷ ಜಾಸ್ತಿ ಆಯ್ತು, ನಂಗೆ ಆ ಕಮಿಟ್ಮೆಂಟ್ ಇದೆ, ಈ ಕಮಿಟ್ಮೆಂಟ್ ಇದೆ, ಅಷ್ಟೆಲ್ಲ ಕಾಯಕ್ಕಾಗಲ್ಲ ಅಂದ್ರೆ ತೊಂದರೆ ಇಲ್ಲ, ನೀವು ಟ್ರೇಡಿಂಗಿಗೆ ಬರಬೇಡಿ. ಬರಲೇಬೇಡಿ. ಅಲ್ಲೇ ಏನಾದ್ರು ಬೇರೆ ಬಿಸ್ನೆಸ್ ಬೇರೆ ಬಿಸ್ನೆಸ್ ಏನಾದ್ರು ಇರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟ್ರೇಡಿಂಗ್ ಇನ್ಫಾರ್ಮೇಷನ್ ಜೊತೆ ಅಥವಾ ಅರ್ನಿಂಗ್ ಇನ್ಫಾರ್ಮೇಷನ್ ಕೂಡ ಅಂತ ಇದನ್ನು ಹೇಳ್ಬೋದು. ಸೊ ಹಿಂದಿನ ಎಪಿಸೋಡಲ್ಲಿ, ಹೌದು ಇದಕ್ಕೊಂದು ಹಿಂದಿನ ಎಪಿಸೋಡ್ ಇದೆ, ಅದರಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಚಂದ್ರಶೇಖರ್, ನಮ್ಮ ಪ್ರೀತಿ ಅಂತ ಹೇಳ್ಬೋದು, ಚಂದ್ರಶೇಖರ್ ಅವ್ರದ್ದು ಮನೇನ ತೋರಿಸಿದ್ವಿ. ಒಬ್ಬ ಟ್ರೇಡರ್ ಮನೆ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇಂದಿನ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳಿದ್ದೆ ನಾನು, ಆ್ಯಕ್ಚುಲಿ ವಿಡಿಯೋ ಮುಗಿತಾ ಇದ್ದಾಗೆ, ಸರ್ ಇದರ ಸೀಕ್ರೆಟ್ ಏನು, ಟ್ರೇಡಿಂಗ್ ಹೇಗೆ ಆಗುತ್ತೆ, ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಸರ್ ಮನೆ ಮಾಡಿಲ್ಲ ಅವರು ಡೆಫಿನೆಟ್ಲಿ ಅವರ ಮನೇನ ನೋಡ್ಬೋದು. ಐ ಬಟನಲ್ಲಿ ಲಾಸ್ಟ್ ಏನು ಕಾರ್ಡ್ಸ್ ಬರುತ್ತೆ, ವಿಡಿಯೋ ಮುಗಿದ್ಮೇಲೆ ಕಾರ್ಡಲ್ಲಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಲಾಸ್ಟ್ ವಿಡಿಯೋನ ಪಿನ್ ಮಾಡಿರ್ತೀನಿ. ಅಲ್ಲಿಂದ ಸರ್ ಮನೆ ಯಾವ ಥರ ಇದೆ ಪ್ರತಿಯೊಂದನ್ನು ಕೂಡ ನೀವು ಚಂದ್ರು ಅವ್ರ ಮನೇನ ನೋಡ್ಬೋದು. ಸೊ ವೆಲ್ಕಮ್ ಮಾಡೋಣ ಸರ್ನ. ಇವತ್ತು ಏನೇನು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ವೀಕ್ಷಕರು ಎಲ್ರಿಗೂ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಟೈಮ್ ನೀವು ಮನೆ ನೋಡಿದ್ವಿ. ಹೌದು, ಭಾಳ ಇಷ್ಟ ಆಯಿತು. ತುಂಬ ಜನ ಅಂದ್ಕೊಂಡಿದ್ದಾರೆ ನೀವು ಟ್ರೇಡಿಂಗಲ್ಲೇ ಮನೆ ಕಟ್ಬಿಟ್ಟಿದ್ದೀರೇನೋ ಅಂತ ಅಂದ್ಕೊಂಡ್ರು. ಬಟ್ ಆದರೆ ಹಾಗಿಲ್ಲ, ಒಂದು ಕಂಪ್ಲೀಟ್ ಫ್ಯಾಮಿಲಿಯ ಇದು ಫ್ಯಾಮಿಲಿ ಎಫರ್ಟ್. ನಾನು ಲಾಸ್ಟ್ ವಿಡಿಯೋನಲ್ಲಿ ಕೂಡ ಹೇಳಿದ್ದೀನಿ, ಮನೆ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿರೋದೆ ನನ್ನ ಸ್ಟಾಕ್ ಮಾರ್ಕೆಟ್. ಹೌದು. ಸೊ ಬೇಸಿಕ್ ಇಂದ ತಿಳ್ಕೊಳ್ಳೋಣ. ಹೌದು. ಸೊ ನೀವೇ ನಮಗೆ ಹೇಳ್ತಾ ಹೋಗಿ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಅಥವಾ ನಿಮ್ಮ ಲೈಫಲ್ಲಿ ಸ್ಟಾಕ್ ಮಾರ್ಕೆಟ್ ಯಾವಾಗ ಎಂಟ್ರಿ ಕೊಡ್ತು, ಆ್ಯಂಡ್ ಪ್ರತಿಯೊಬ್ಬರ ಥರ ಕೆಲಸ ಹುಡ್ಕೋದು ಬಿಟ್ಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ಗೆ ಯಾಕೆ ಬಂದ್ರಿ, ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಸರ್ ನನಗೂ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೇಕಂತ ಇತ್ತು. ಸೊ ಜಪಾನೀಸಲ್ಲಿ ಒಂದು ವರ್ಡ್ ಇದೆ, ಇಫ್ ಹಿ ಕ್ಯಾನ್ ಡೂ ಇಟ್ ಯು ಮಸ್ಟ್ ಡೂ ಇಟ್, ಇಫ್ ನೋ ಒನ್ ಕ್ಯಾನ್ ಡೂ ಇಟ್ ಯು ಶುಡ್ ಡೂ ಇಟ್ ಅಂತ. ಸೊ ಅಂತಂದರೆ ಯಾರು ಮಾಡದೇ ಇರೋದನ್ನ ಮಾಡಬೇಕು ಅಂತ. ಓಕೆ. ಸೊ ನನಗೆ ಈ ಟ್ರೇಡಿಂಗ್ ಬಗ್ಗೆ ಏನಕ್ಕೆ ಆಸಕ್ತಿ ಬಂತು, ಟ್ರೇಡಿಂಗಿಗೆ ಆ್ಯಕ್ಚುಲಿ ತುಂಬ ಜನ ಹೇಳೋರು ಆಗ, ಅಂದರೆ 2011-12 ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಸೊ ಅದು ಕೂಡ ಒಂದು ನನಗೆ ಮಾಡಬೇಕಂತ, ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಯಾರೂ ಲಾಭ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಮಾಡಬೇಕಂತ. ಯಾಕೆ ಟ್ರೇಡಿಂಗೇ ಮಾಡಬೇಕಂತ ಅನ್ನಿಸ್ತು ಅಂತಂದರೆ, ಸೊ ನಾನು ಒಂದು ಸಮಾಜದಲ್ಲಿ ಬೆಳೀತಾ ಇರ್ತೀವಿ ಸರ್, ಇಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ಮದೇ ಬ್ಯಾಕ್ಗ್ರೌಂಡ್ ಹೇಳ್ಬಿಡಿ ನಮಗೆ, ಯಾವಾಗ ಗೊತ್ತಾಗುತ್ತೆ ನೀವು ಹೆಂಗೆ ಬಂದ್ರಿ. ಸರ್ ನಾನು ಟ್ರೇಡಿಂಗಿಗೆ ಹೇಗೆ ಬಂದೆ ಅಂತ ಅಂದರೆ, ನನಗೆ ಈ ಯೋಚನೆ ಬಂದಿದ್ದು ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ. ಇಂಜಿನಿಯರಿಂಗ್ ಡೇಸಲ್ಲಿ ನನಗೆ ಯೋಚನೆ ಬಂದಿದ್ದು. ಮುಂಚೆ ಏನೇನು ಮಾಡಿದ್ರು ಅದನ್ನು ಹೇಳಿ ಸರ್ ಸ್ವಲ್ಪ. ಮುಂಚೆ ಎಲ್ಲ ಅಂತಂದರೆ ಸರ್, ಇಂಜಿನಿಯರಿಂಗ್ ಮುಂಚೆ ನಾನು ಇಂಜಿನಿಯರಿಂಗ್ ಮುಂಚೆನೇ ಒಂದು ಡಿಗ್ರಿ ಡ್ರಾಪ್ ಔಟು. ಸೆಕೆಂಡ್ PUC ಆಯಿತು, ಆದಮೇಲೆ ನಾನು ಯಾವುದೋ ಬೇರೆ ಕೋರ್ಸ್ ಡಿಗ್ರಿ ತೊಗೊಂಡಿದ್ದೆ, ನನಗೆ ಅದು ಇಷ್ಟ ಆಗಿಲ್ಲ. ಆಫ್ಟರ್ ನಾನು ಇಂಜಿನಿಯರಿಂಗ್ ಜಾಯ್ನ್ ಆದೆ. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ನನಗೆ ಫಸ್ಟ್ ಸೆಮ್ ತನಕ ಏನೂ ತೊಂದರೆ ಇರಲಿಲ್ಲ ಸರ್, ಫಸ್ಟ್ ಇಯರ್ ತನಕ ಏನೂ ತೊಂದರೆ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಆಗ್ತಾ ಕೆಲವೊಂದು ವಿಚಾರಗಳು ನನ್ನ ಕಿವಿಗೆ ಬೀಳ್ತಿತ್ತು. ರೋಡಲ್ಲಿ ಹೋಗ್ಬೇಕಾದ್ರೆ ಕಲ್ಲೆಸಿದ್ರೆ ನಾಯಿಗಿಂತ ಇಂಜಿನಿಯರ್ಗಳ ಮೇಲೆ ಬೀಳುತ್ತೆ ಅಂತ. ಸೊ ಈ ಥರದ ವಿಚಾರಗಳೆಲ್ಲ ನಂಗೆ ಸ್ವಲ್ಪ ಬೇಜಾರು ಮಾಡಿಸ್ತಿತ್ತು.
ಸೊ ಜೀವನ ಚೆನ್ನಾಗಿರ್ಬೇಕಲ್ವಾ, ನಾವು ಲಕ್ಸುರಿ ನೋಡ್ತಾ ಇದ್ವಿ, ನನ್ಗಿಂತ ಚೆನ್ನಾಗಿರೋರು ನೋಡಿದ್ರೆ ನಮಗೂ ಆಸೆ ಆಗುತ್ತೆ. ಸೊ ಅವ್ರ ಲೈಫ್ ಸ್ಟೈಲ್ ಇಷ್ಟು ಚೆನ್ನಾಗಿದೆ, ನಮ್ಮ ಲೈಫ್ ಸ್ಟೈಲ್ ಯಾಕೆ ಇಷ್ಟು ಚೆನ್ನಾಗಿಲ್ಲ, ಊಟಕ್ಕೆ ತೊಂದರೆ ಇಲ್ಲ, ಮನೆಗೆ ತೊಂದರೆ ಇಲ್ಲ, ಬಟ್ಟೆಗೆ ತೊಂದರೆ ಇಲ್ಲ, ಬಟ್ ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ, ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಏನು ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಾರೆ ಅಂದರೆ ನಾವು ಯಾಕೆ ಬದುಕಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ, ಸೊ ಹೇಗೆ ದುಡಿತಾರೆ ಇವರೆಲ್ಲ ಅಂದಾಗ ಬಿಸ್ನೆಸ್ ಮಾಡಬೇಕು ಆ ಥರ ಬಂತು. ಬಿಸ್ನೆಸ್ ಮಾಡಕ್ಕೆ ಬಂದಮೇಲೆ ರಿಸ್ಕ್ ಫ್ರೀ ಬಿಸ್ನೆಸ್ ಮಾಡ್ಬೇಕಂತ ಅನಿಸ್ತು ನನಗೆ. ಯಾವ್ಯಾವ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದ್ರಿ ನೀವು? ಸರ್ ತುಂಬ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದ್ದೆ ಅವಾಗ. ಅಂದರೆ ಅವಾಗಿನ ಸ್ಟಾರ್ಟಪ್ಗಳೆಲ್ಲ ಕೆಲವೊಂದು ಐಡಿಯಾಸ್ಗಳನ್ನ ನೋಡಿದ್ದೆ. ಅವಾಗ ಅಷ್ಟು ಸೋಷಿಯಲ್ ಮೀಡಿಯಾ ಫೇಮಸ್ ಇರಲಿಲ್ಲ. ಗೂಗಲಲ್ಲಿ ಡೇಟಾ ಸಿಗುತ್ತೆ, ಇವಾಗಾದ್ರೆ ಯೂಟ್ಯೂಬಲ್ಲೂ ಸಿಗುತ್ತೆ, ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ, ಇನ್ನೊಂದು ಆ್ಯಪಲ್ಲಿ ಕೂಡ ಸಿಗುತ್ತೆ. ಅವಾಗ ಅಷ್ಟು ಇರಲಿಲ್ಲ. ಗೂಗಲ್ ಒಂದು ಸಪೋರ್ಟ್ ಮಾಡ್ತಿತ್ತು, ಗೂಗಲಲ್ಲಿ ಹುಡುಕ್ತಿದ್ದೆ ಯಾವ ಬಿಸ್ನೆಸ್ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಅನುಭವ ಕಡಿಮೆ, ನಾಲೆಡ್ಜು ಕಡಿಮೆ, ತುಂಬ ಚಿಕ್ಕ ಏಜು, ಭಯ ಜಾಸ್ತಿ, ಆಗ ಜನಗಳ ಜೊತೆ ಬೆರ್ತಿರ್ಲಿಲ್ಲ. ಇವನ್ ನನ್ಗೆ ತುಂಬ ಸ್ಟೇಜ್ ಫಿಯರ್ ಇತ್ತು ಸರ್. ಯಾರ ಮುಂದೆ ನಿಂತ್ಕೊಂಡು ಕ್ಲಾಸಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ನಕ್ಬಿಡೋರು ನಾನು ಮಾತಾಡ್ತಾ ಇದ್ದೆ. ಆ ಥರ ವಾತಾವರಣದಲ್ಲಿ ಬೆಳೆದವ್ ನಾನು. ಸೊ ಆ ಥರ ವಾತಾವರಣದಲ್ಲಿ ಬೆಳ್ಕೊಂಬಂದಿರೋದು ನಾನು. ಯಾವ್ಯಾವ ಬಿಸ್ನೆಸ್ ಬಗ್ಗೆ ನೀವು ಸರ್ಚ್ ಮಾಡಿದ್ರಿ? ಸರ್ ತುಂಬ ಬಿಸ್ನೆಸ್ ಬಗ್ಗೆ ಸರ್ಚ್ ಮಾಡಿದ್ದೀನಿ. ಅಂದರೆ ಎಲ್ಲ ಕಡಿಮೆ ದುಡ್ಡಿಂದ ಯಾವ್ದು ಮಾಡ್ಬೋದು ಆ ಟೈಮಲ್ಲಿ, ಆ ಥರದ್ದು ಎಲ್ಲ ಬಿಸ್ನೆಸ್ಗಳ ಬಗ್ಗೆನೂ ನಾನು ಸರ್ಚ್ ಮಾಡಿದ್ದೆ ಸರ್. ಅಷ್ಟು ನೆನಪಿಲ್ಲ ಅವಾಗೆಲ್ಲ. ಬಟ್ ಆದರೆ ಎಸ್ಪೆಷಲಿ ನನಗೆ ಒಂದು ಟ್ರೇಡಿಂಗ್ ಬಗ್ಗೆ ಏನಕ್ಕೆ ಆಸಕ್ತಿ ಬಂತು ಅಂತಂದರೆ, ಹೀಗೆ ಬಿಸ್ನೆಸ್ಗಳ ಬಗ್ಗೆ ಸರ್ಚ್ ಮಾಡ್ತಾ 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 ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೈವರ್ಷನ್ ಸಿಕ್ತು ನನಗೆ. ಸ್ಟಾಕ್ ಮಾರ್ಕೆಟ್ ಕೂಡ ಒಂದಿದೆ, ಇದ್ರಲ್ಲಿ ಹೇಗೆ ದುಡ್ಡು ಮಾಡೋದು, ಯಾರು ದುಡ್ಡು ಮಾಡಿದ್ದಾರೆ, ಯಾರು ಕಳ್ಕೊಂಡಿದ್ದಾರೆ. ಯಾವ ಏಜಲ್ಲಿ ಇದು ನಡೆದಿದ್ದು ಸರ್? ನನಗೆ ಅವಾಗ ಒಂದು 19-20 ವರ್ಷ ಇರ್ಬೋದು ಸರ್. 19-20 ವರ್ಷ. 19 ಯಂಗ್ ಏಜ್, ತುಂಬ ಯಂಗ್ ಏಜ್ ಸರ್. ಕರೆಕ್ಟ್. ಓಕೆ. ಸೊ ಆಮೇಲೆ ಏನು ಮಾಡಿದೆ, ಇಂಜಿನಿಯರಿಂಗಲ್ಲಿದ್ದೆ, ಚೆನ್ನಾಗಿ ಆಗ್ತಾ ಇತ್ತು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಓದ್ತಾ ಇದ್ದೆ ನಾನು, ಅಕಾಡೆಮಿಕ್ಸ್ ಎಲ್ಲ ಗುಡ್ ಇದೆ. ಒನ್ ಫೈನ್ ಡೇ ಅನಿಸ್ತು ನಾನು ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಮಾಡಲೇಬೇಕು. ಯಾಕೆ ನನ್ನ ಏಜ್ ಆಗ್ತಾ ಇರುತ್ತೆ, ವಯಸ್ಸಲ್ಲಿ ನಮಗೆ ಅನ್ಸುತ್ತೆ ಸರ್, ಈಗ ನಿಮ್ಮ ಹತ್ರ 25-30 ವರ್ಷದಲ್ಲಿ ನಿಮ್ಮ ಹತ್ರ ಕಾರ್ ಇರೋದಕ್ಕೂ 50 ವರ್ಷ ಬಂದ್ಮೇಲೆ ನಿಮಗೆ ಕಾರ್ ಬರೋದಕ್ಕೂ ವ್ಯತ್ಯಾಸ ಇದೆ. ನೀವು 30 ವರ್ಷ ಏಜ್ ಇದ್ದಾಗ ಮನೆ ಕಟ್ಸೋದಕ್ಕೂ ನಿಮ್ಗೆ 60 ವರ್ಷ ಆದಾಗ ನೀವು ಮನೆ ಕಟ್ಸೋದಕ್ಕೂ ವ್ಯತ್ಯಾಸ ಇದೆ. ಈಗ ಎಷ್ಟು ಏಜ್ ನಿಮಗೆ? ಸರ್ ಇವಾಗ ನಂಗೆ 30 ಇಯರ್ಸು. 30 ಎಕ್ಸಾಕ್ಟ್ ಆಗಿ 30? ಹೌದು ಸರ್. ಕಾರ್ ತೊಗೊಂಡಿದ್ದೀರಾ? ಹೌದು. ಮನೆ ಕಟ್ಟಿದ್ದೀರಾ? ಹೌದು. ಆಲ್ಮೋಸ್ಟ್ ಸೆಟ್ಲ್ ಆಗಿದ್ದೀರಾ ಅಂತೀರಾ ಅನ್ಸುತ್ತೆ ಮನಸ್ಸಲ್ಲಿ? ಆ ಥರ ಏನಿಲ್ಲ ಸರ್, ಸೆಟಲ್ಮೆಂಟ್ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ. ಬಟ್ ಲಕ್ಸುರಿ, ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಏನೇನು ಅನುಭವಿಸ್ಬೋದು ಅದನ್ನ ಅನುಭವಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಹೌದು ಸರ್. ಆ ಕಾನ್ಫಿಡೆನ್ಸ್ ಇದೆ ನಿಮಗೆ? ಹೌದು ಸರ್, ಖಂಡಿತವಾಗ್ಲೂ. ಓಕೆ. ಈ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಟ್ರೇಡಿಂಗ್? ಖಂಡಿತವಾಗ್ಲೂ 100% ಟ್ರೇಡಿಂಗ್ ಸರ್. 30 ವರ್ಷಕ್ಕೆ ನೀವು ಇದನ್ನೆಲ್ಲ ಅಚೀವ್ ಮಾಡಿದ್ದೀರಾ ಅಂದ್ರೆ ಇದು ಟ್ರೇಡಿಂಗ್ ಅಂತ ಹೇಳಿ? ಹೌದು ಸರ್, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್. ಕಂಟಿನ್ಯೂ ಮಾಡಿ. ಹೇಗೆ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆದ್ರಿ ನೀವು, ಅದನ್ನ ಹೇಳಿ ಸರ್. ಹಾಗೆ ನಾನು ಗೂಗಲೆಲ್ಲ ನೋಡ್ತಾ ಇದ್ದೆ, ನನಗಿಂತ ದೊಡ್ಡವರು ತಿಳಿದವ್ರು ಹೇಳ್ತಿದ್ರು, ನೀನು ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೆ ನಿನ್ಗೆ ಮೋಸ ಮಾಡೋರು ಇರ್ತಾರೆ, ಹಣ ಕೊಡದೇ ಇರೋರು ಇರ್ತಾರೆ, ನಿನ್ನ ತುಳಿಬೇಕು ಅಂತ ನೋಡ್ತಾರೆ. ಈ ಥರ ವಿಚಾರಗಳೆಲ್ಲ ನನ್ನ ಕಿವಿಗೆ ನನ್ಗೆ ಭಯಸ್ತಾ. ಮುಂಚೆನೆ ನಾನು ಮಿಡಲ್ ಕ್ಲಾಸಿಂದ ಬಂದಿರೋನು, ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ನಿಮ್ಗೊಂದು ಭಯ ಇದ್ದೇ ಇರುತ್ತೆ, ನನಗೆ ಈ ಥರ ಮಾಡಿದ್ರೆ ನಾನು ಹೆಂಗೆ ಫೇಸ್ ಮಾಡೋದು, ಆ ಥರ ಎಲ್ಲ ಯೋಚನೆ ಮಾಡಿದಾಗ ಟ್ರೇಡಿಂಗಲ್ಲಿ ಆದರೆ ಆ ಥರದ್ದೆಲ್ಲ ಯಾವುದೂ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಅಟ್ರಾಕ್ಟ್ ಆದೆ. ಆಮೇಲೆ ಇದ್ರ ಬಗ್ಗೆ ಯಾರು ಅಚೀವ್ ಮಾಡಿದ್ದಾರೆ, ಯಾರು ಲಾಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ. ಹೇಗೆ ಸ್ಟಡಿ ಮಾಡಿದ್ರಿ? ಎಲ್ಲಿ ಮಾಡಿದ್ರಿ? ಗೂಗಲಲ್ಲೇ ಸರ್, ಎಲ್ಲ ಗೂಗಲಲ್ಲೇ. ಆಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಟ್ರೇಡರ್ ಅಂತ ಅನ್ಸಿದ್ದು ಜೆಸ್ಸಿ ಲಿವರ್ಮೋರ್ ಅಂತ. ಯಾರು ಸರ್ ಅವರು? ಅವರು ಕೂಡ ಒಬ್ಬ ನಂಬರ್ 1 ಟ್ರೇಡರ್ ಅವ್ರ ಕಾಲಘಟ್ಟದಲ್ಲಿ. ಎಲ್ಲಿ ಅವರು? ಅವ್ರು US ಅವರು ಅನ್ಸುತ್ತೆ. US ಅವರು. ಓಕೆ. ಸೊ ಅವ್ರ ಸ್ಟೋರಿ ನಂಗೆ ತುಂಬ ಇನ್ಸ್ಪೈರ್ ಆಯಿತು. ಸೊ ಹಾಗಾಗಿ ಏನು ಮಾಡಿದೆ, ಅವ್ರು ಆ್ಯಕ್ಚುಲಿ ಮನೆ ಬಿಟ್ಟು ಬಂದು ಟ್ರೇಡರ್ ಆಗಿದ್ರು. ಆ ಟೈಮಲ್ಲಿ ನನ್ನ ಯೋಚನೆ ಏನಿತ್ತು ನನಗೆ ಅಷ್ಟು ಸ್ಪಷ್ಟವಾಗಿಲ್ಲ, ಏನು ಯೋಚನೆ ಮಾಡಿದೆ ಅಂತ. ನಾನು ಕೂಡ ಮನೆ ಬಿಟ್ಟು ಮುಂಬೈಗೆ ಹೋಗ್ಬಿಟ್ಟಿದ್ದೆ. ಮುಂಬೈಗೆ ಹೋದ್ರೆ ನೀವು? ಮುಂಬೈಗೆ ಹೋಗ್ಬಿಟ್ಟಿದ್ದೆ. ಓಕೆ. ಮುಂಬೈಗೆ ಹೋಗಿ ಏನಿಲ್ಲ ಸರ್, ಆವಾಗೊಂದು 3,000 VRL ಬುಕ್ ಮಾಡ್ಕೊಂಡು ಹೋಗಿದ್ದು. 600-650 ರೂಪಾಯಿ ಟಿಕೆಟ್ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬ ಸ್ವಲ್ಪ ಹೆಲ್ಪ್ ಮಾಡಿದ್ದ. ನಮ್ಮ ಅಪ್ಪನ ಹತ್ರ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿ ನಾನು ಸ್ವಲ್ಪ ಒಂದು 3,000-4,000 ಸಾವಿರ ದುಡ್ಡಿತ್ತು, ಎತ್ಕೊಂಡು ಮುಂಬೈಗೆ ಹೋಗ್ಬಿಟ್ಟಿದ್ದೆ. ಹಿಂದಿ ಬರಲ್ಲ, 24 ಗಂಟೆ ಮಲಗಿದ್ದು ಸರ್. ಇಲ್ಲಿ ಮಲಗಿದ್ದಾಗ ಅಂದ್ರೆ ಫಸ್ಟ್ ಟೈಮ್ ಬಂದು ಬಸ್ಸಲ್ಲಿ ಮಲ್ಕೊಂಡಾಗಿದ್ದ ಕಾನ್ಫಿಡೆನ್ಸು ಬೆಳಿಗ್ಗೆ ಅಲ್ಲಿ ಹೋಗಿ ಎದ್ದಾಗ ಇರಲಿಲ್ಲ ನನಗೆ. ಬಟ್ ಸ್ಟಿಲ್ ಬಂದ್ಬಿಟ್ಟಿದ್ದೀನಿ, ಧೈರ್ಯ ಮಾಡಲೇಬೇಕು ಅಂತ ಹೇಳಿ ತಿರ್ಗಾ ಇಳಿದೆ, ಮುಂಬೈಲಿ ಇಳಿದೆ. ಹಂಗೋ ಹಿಂಗೋ ಒಂದು ಸ್ವಲ್ಪ ದಿನ ಸರ್ವೈವ್ ಆದೆ. ಬಟ್ ಹಿಂದಿ ಬರಲ್ಲ, ತುಂಬ ಕಷ್ಟ ಆಯಿತು. ನಾನು ಅದೃಷ್ಟಕ್ಕೊಬ್ರು ಕನ್ನಡದವ್ರು ಸಿಕ್ಕಿ ವಾಪಸ್ ಟಿಕೆಟ್ ಬುಕ್ ಮಾಡಿ ಕಳ್ಸಿಕೊಟ್ಬಿಟ್ಟು ವಾಪಸ್ ಬಂದ್ಬಿಟ್ಟು 1 ವಾರ ಅಷ್ಟೇ ಸರ್ವೈವ್ ಆಗಿದ್ದು. ಅಂದರೆ ಏನೋ ಮಾಡ್ಬೇಕನ್ನೋ ಒಂದು ತುಡಿತ ಅಲ್ಲಿ ಕರ್ಕೊಂಡು ಹೋಗಿತ್ತು. ಬಟ್ ಆದರೆ ವಾಪಸ್ ಬರ್ಬೇಕಾರೆ ಅನ್ನಿಸ್ತು, ಇದು ಹೀಗೆಲ್ಲ ವರ್ಕ್ ಆಗೋದಿಲ್ಲ, ಏನೋ ಇದೆ, ನನ್ಗದು ರೀಚ್ ಆಗಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು, ಏನೋ ಇದೆ, ನಾನು ಇರೋ ಕಡೆನೇ ಅದನ್ನ ಮಾಡ್ಬೋದು, ಬಟ್ ಅದು ಏನು ಅದನ್ನ ನಾನು ಹುಡುಕ್ಬೇಕಷ್ಟೇ ಅನ್ನೋ ಒಂದು ಐಡಿಯಾಲಜಿ ಬಂತು ನನಗೆ. ಸೊ ಆಮೇಲೆ ಬಂದ್ಬಿಟ್ಟೆ ನಾನು ವಾಪಸ್. ಬಂದ್ಮೇಲೆ ಏನು ಸ್ಟ್ರಾಟಜಿ ಮಾಡಿದ್ರಿ ಸರ್? ಬಂದಮೇಲೆ ಹೀಗೆ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ದೆ. ಸೊ ನನ್ನ ಮೈಂಡ್ ಸೆಟ್ಟಿಗೆ ಒಬ್ಬ ಫ್ರೆಂಡ್ ಸಿಕ್ಕಿ ಅವ್ರ ಜೊತೆ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ.
ಅವ್ರ ಜೊತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬೇರೆ ಬಿಸ್ನೆಸ್, ಬೇರೆ ಬಿಸ್ನೆಸ್, ಟ್ರೇಡಿಂಗ್ ಅಲ್ಲ. ಟ್ರೇಡಿಂಗ್ ಯಾಕೆ ಮಾಡಿಲ್ಲ ಅಂದ್ರೆ ನಾಲೆಡ್ಜ್ ಇಲ್ಲದೆ ನಾವು ಲಾಸ್ ಮಾಡ್ಕೋತೀವಿ ಅಂತ ಗೊತ್ತಾಯ್ತು. ಸರ್ ಇದನ್ನ ನನ್ನ ಒಂದು ಎಕ್ಸಾಂಪಲ್ ತಗೊಂಡು ಯಾರೆಲ್ಲ ಟ್ರೇಡಿಂಗ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಇದನ್ನ ಅವ್ರು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ನಾನು ಡೈರೆಕ್ಟ್ ಆಗಿ ಟ್ರೇಡಿಂಗ್ ಬರಲಿಲ್ಲ. ದೇವ್ರು ಕೊಟ್ಟಿರೋ ಬುದ್ಧಿ ಅನ್ಸುತ್ತೆ ಅಥವಾ ಮುಂದಾಲೋಚನೆ ಅನ್ಸುತ್ತೆ. ನಾನು ಮುಂದೆ ಯೋಚನೆ ಮಾಡಿದೆ, ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ, ನನ್ನ ಹತ್ರ ಇರೋ ದುಡ್ಡು ಅಂದ್ರೆ ನಮ್ಮ ತಂದೆ ಹತ್ರ ಸ್ವಲ್ಪ ಇಸ್ಕೊಬೇಕಿತ್ತು. ಆ ಟೈಮಲ್ಲಿ ನನಗೆ ನಾನು ಸಂಪಾದನೆ ಮಾಡಿದ್ದು ಯಾವುದು ಇರಲಿಲ್ಲ. ಸೊ ಅವ್ರು ಕೊಟ್ಟಿರೋ ದುಡ್ಡನ್ನ ನಾನು ಕಳ್ಕೊಂಡ್ಬಿಟ್ರೆ ಕೊಡೋಕೆ ರೆಡಿ ಇದ್ರು. ಸೊ ಪೇರೆಂಟ್ಸ್ ಇಂದ ದುಡ್ಡು ತೊಗೊಂಡ್ರಿ ಬೇಸಿಕ್? ಖಂಡಿತವಾಗ್ಲು ಸರ್. ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡಿದ್ದಾರೆ ನನಗೆ, ಮಗನ ಕನಸಿಗೆ ಸಪೋರ್ಟ್ ಮಾಡ್ಬೇಕಂತ ಖಂಡಿತವಾಗ್ಲು ಸಪೋರ್ಟ್ ಮಾಡಿ. ಸರಿ, ಓಕೆ ಓಕೆ. ಸೊ ಕೊಡೋಕೆ ರೆಡಿ ಇದ್ರು. ಅವ್ರ ಸೇವಿಂಗ್ಸ್, ಅವ್ರು ತುಂಬಾ ಕಷ್ಟಪಟ್ಟಿರೋ ಸೇವಿಂಗ್ಸ್ ಅನ್ನ ಕೊಡೋಕೆ ರೆಡಿ ಇದ್ರು. ಸೊ ಬಟ್ ನಾನು ಯೋಚನೆ ಮಾಡಿದೆ, ಇದನ್ನೆಲ್ಲ ನಾನು ಕಳ್ಕೊಂಡ್ಬಿಟ್ರೆ ಅದು ಆ ಕಷ್ಟ ನೋಡಿದೆ ಅಲ್ವಾ. ಸೊ ಹಾಗಾಗಿ ಕಳಿಯಕ್ಕೆ ಮನ್ಸು ಬಂದಿಲ್ಲ. 90% ಜನ ಹಣವನ್ನ ಕಳ್ಕೊಂತಾರೆ ಅಂತ ಅಂದಾಗ ಆ 90% ಅಲ್ಲಿ ನಾನು 10% ಆಗ್ತೀನಿ ಅನ್ನೋ ಅಹಂ ಬೇಡ ನನಗೆ. ಓಕೆ. 90% ಅಲ್ಲಿ ನಾನು ಒಬ್ಬ ಆಗ್ಬಿಟ್ರೆ ಅನ್ನೋ ಭಯ ಇತ್ತು ನನಗೆ. ಭಯ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಇಲ್ಲ ಇದಕ್ಕೆ ಬೇರೆ ಥರನೇ ಮಾಡ್ಬೇಕು. ನಾನು ಸ್ವಂತ ಸಂಪಾದನೆ ಮಾಡಿರೋ ಹಣ ಕಳ್ಕೊಂಡ್ರೆ ನನಗೆ ಬೇಜಾರಿಲ್ಲ. ನನ್ನ ತಂದೆ ತಾಯಿ ಕೊಟ್ಟಿರೋ ಹಣ ನಾನು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಅನ್ನೋ ಒಂದು ಮನಸ್ಥಿತಿ ಇತ್ತು ಅವತ್ತು. ಆ ಮನಸ್ಥಿತಿನಲ್ಲಿ ಆ ದುಡ್ಡನ್ನ ತಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸರ್. ಸರಿ 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 ಸರಿ. ಸೊ ಬಿಸ್ನೆಸ್ ಮಾಡಿದ್ರಿ ಬೇರೆ? ಹೌದು ಹೌದು. ಆ ಬಿಸ್ನೆಸ್ ಲಾಸ್ ಆಯ್ತಾ, ಲಾಭದಲ್ಲಿತ್ತಾ, ಏನು ಹೇಗೆ? ಸರ್ ಇಲ್ಲ, ಇವತ್ತು ಕೂಡ ಬಿಸ್ನೆಸ್ ನಡೀತಾ ಇದೆ. ಬಟ್ ನಾನು ಇರೋ ತನಕ ಪ್ರಾಫಿಟಬಲ್ ಆಗಿ ಇತ್ತು. ಇವಾಗ ನಾನು 4 ವರ್ಷ ಆ ಬಿಸ್ನೆಸ್ ಅನ್ನ ಮಾಡಿದೆ ಸರ್. 2014 ಇಂದ 2018 ತನಕ ಬಿಸ್ನೆಸ್ ಅಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇತ್ತು. ಅದಾದ್ಮೇಲೆ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಹೊರಗಡೆ ಬಂದ್ಬಿಟ್ಟೆ. ಇದು ಕಾರಣ ಮತ್ತೆ ಟ್ರೇಡಿಂಗ್ ಇರ್ಬೋದಾ ಅಥವಾ ನಿಮ್ಗೆ ಅಲ್ಲಿ ಸೆಟ್ ಆಗ್ಲಿಲ್ಲ? ಸರ್ ಇಲ್ಲ, ನನ್ನ ಪ್ಯಾಷನ್ ನನಗೆ ಅಲ್ಲಿ ಸೆಟ್ ಆಗ್ಲಿಲ್ಲ ಅನ್ನೋದಕ್ಕಿಂತ ನನಗೆ ನನ್ನ ಪ್ಯಾಷನ್ ಯಾವಾಗಲೂ ಅನಿಸ್ತಿತ್ತು. ನಾನು ಆ ಬಿಸ್ನೆಸ್ಗೆ ಇನ್ವಾಲ್ವ್ಮೆಂಟ್ ಆದ ನಂತರ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ನನ್ನ ಟ್ರೇಡಿಂಗ್ ಜರ್ನಿಗೆ ಏನ್ ಬೇಕೋ ಆ ದುಡ್ಡನ್ನಂತೂ ಮಾಡ್ತಿದ್ದೆ. ಮೀನ್ವೈಲ್ ಕಳ್ಕೊಂತಿದ್ದೆ ಸರ್ ಆ ದುಡ್ಡನ್ನ. ಈ ಟೆಲಿಕಾಲರ್ಸ್ ಕಾಲ್ ಮಾಡೋರು ಅಥವಾ ನಿನ್ನ ದುಡ್ಡನ್ನ ಡಬಲ್ ಮಾಡ್ತೀನಿ ಅನ್ನೋರು, ನಾನು ಆ ಆಮಿಷಗಳಿಗೆ ಒಳಗಾಗಿದ್ದೀನಿ. ಆಗಿದ್ದೀನಿ ಆಬ್ವಿಯಸ್ಲಿ ಹಾಗೆ ಆಗಿರ್ತೀವಿ, ತುಂಬಾ ಜನ ಆಗಿರ್ತೀವಿ. ಸೊ ಆ ಥರ ತುಂಬ ದುಡ್ಡು ಕಳ್ಕೊಂಡೆ. ಸೊ 4 ವರ್ಷ ಆದಮೇಲೆ ನಾನು ತುಂಬ ದುಡ್ಡೇನು ನಾನು ಮಿಗಿಸ್ಕೊಳಕ್ ಆಗಿಲ್ಲ ಸರ್. ಒಂದು 4 ರಿಂದ 5 ಲಕ್ಷ, ಒಂದು 4 ವರ್ಷ ಅರ್ನ್ ಮಾಡಿದಕ್ಕೆ ಒಂದು 4 ರಿಂದ 5 ಲಕ್ಷ ತುಂಬಾ ದುಡ್ಡು ಮಾಡಿದೆ. ಬಟ್ ಅದ್ರಲ್ಲಿ ಸೇವ್ ಮಾಡ್ಕೊಳಕ್ಕಾಗಿದ್ದು ಒಂದು 4 ರಿಂದ 5 ಲಕ್ಷ ಸೇವ್ ಮಾಡಿದ್ರೆ ಅಷ್ಟೇ ಸೇವ್ ಮಾಡೋಕ್ಕಾಗಿದೆ. 10 to 20% ಸೇವ್ ಮಾಡಿದ್ರೆ ಅಷ್ಟೇ ಸರ್, ಅಲ್ವಾ? ಸರಿ, ಇವಾಗ ಮತ್ತೆ ಟ್ರೇಡಿಂಗಿಗೆ ಬಂದ್ರ ನೀವು ಅವಾಗ? ಆಮೇಲೆ ಸರ್ ನನ್ನ ಪ್ಯಾಷನ್ ಇದ್ದಿದೆ ಇದು. ನಾನು 2012, 13, 14 ಅಲ್ಲಿ ನನ್ನ ಮನಸ್ಥಿತಿ ಹೆಂಗಿತ್ತು ಅಂತ ಅಂದ್ರೆ, ನನಗೆ ಧೈರ್ಯ ಅನ್ನೋದು ಅಷ್ಟು ಇರಲಿಲ್ಲ. ಈ ಸಮಾಜ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ಸೊ ಈ 4 ವರ್ಷ ಈ ಬಿಸ್ನೆಸ್ ನನಗೆ ತುಂಬಾ ಅನುಭವ ಕೊಡ್ತು. ಬಿಸ್ನೆಸ್ ಅನುಭವ ಕೊಡ್ತು. ಜನಗಳನ್ನ ಹೇಗೆ ಮಾತಾಡಿಸ್ಬೇಕು, ಅವ್ರ ಜೊತೆ ಬೇರೆಯವ್ರು ಹೇಗೆ ಮೋಸ ಮಾಡ್ತಾರೆ, ಬಟ್ ನಾವು ಮೋಸಕ್ಕೆ ನಾವು ಒಳಗೆ ಹೇಗೆ ಆಗ್ಬಾರ್ದು, ಮೋಸ ನಾವು ಹೇಗೆ ಹೋಗ್ಬಾರ್ದು ಅನ್ನೋದು ನನಗೆ ಕಲ್ಸ್ಕೊಡ್ತು. ಓಕೆ 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 ಓಕೆ. ಸೊ ಆ ವಿಚಾರಗಳು ಅದು ಕೂಡ ನನ್ನ ಲರ್ನಿಂಗ್ ಫೇಸ್. ಆ ಬಿಸ್ನೆಸ್ ಅಲ್ಲಿ ಕೂಡ ನಾನು ತುಂಬಾ ಕಲ್ತಿದ್ದೀನಿ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರ ಜೊತೆ ಇರ್ಬೋದು, ಅವ್ರ ಜೊತೆಯಿಂದನೂ ಕೂಡ ತುಂಬಾ ಕಲ್ತಿದ್ದೀನಿ ನಾನು. ಸೊ ಅದಾದ್ಮೇಲೆ ನನಗೊಂದು ಧೈರ್ಯ ಬಂತು, ಫೇಸ್ ಮಾಡೋಣ. ಯಾರ್ಯಾರೋ ಬಿದ್ದಿದ್ದಾರೆ ಸರ್ ಜೀವನದಲ್ಲಿ, ಯಾರ್ಯಾರೋ ಬಿದ್ದಿದ್ದಾರೆ, ಅವರೇ ನಮ್ಗೊಂದು ಸ್ಫೂರ್ತಿ. ನಾನೇನಾದ್ರೂ ಒಂದು ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋದ್ರೆ ದೊಡ್ಡದಾಗಿ ಬೆಳಕ್ ರೆಡಿ ಇರ್ಬೇಕಂತ ನಾವು. ಸೊ ಹಾಗಾಗಿನೇ ಐ ಸ್ಟಾರ್ಟೆಡ್. ಓಕೆ, ಕಳ್ಕೊಂಡ್ರು ಪರವಾಗಿಲ್ಲ, ನಾನು ದುಡ್ದಿರೋದು ಕಳ್ಕೊಂಡ್ರು ಪರವಾಗಿಲ್ಲ, ನಾನು ಇನ್ನೊಂದೇನೋ ಒಂದು ದಾರಿ ಹುಡುಕ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿತ್ತು. ಸೊ ಆ ಒಂದು ಜರ್ನಿ ಹಾಗೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದೆ. ಎಷ್ಟು ಅಮೌಂಟ್ ಇಂದ ಈ ಟ್ರೇಡಿಂಗ್ ಜರ್ನಿಯನ್ನ ಪ್ರಾರಂಭ ಮಾಡಿದ್ರೆ ಸರ್? 2014 ಒಂದು 5-6 ಮಂತ್ಸ್ ಆದ್ಮೇಲೆ ನನ್ನ ಬಿಸ್ನೆಸ್ ಪ್ರಾಫಿಟಬಲ್ ಆಗ್ತು. ಸ್ವಲ್ಪ ಏನು ಪ್ರಾಫಿಟ್ ಬರೋದು ಅದನ್ನೆಲ್ಲ ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಟೆಲಿಕಾಲರ್ಸ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು. ಸರ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಹೇಳಬೇಕಂತಂದರೆ ಇಷ್ಟೇ ಅಮೌಂಟ್ ಅಂತ ಹೇಳೋಕ್ಕಾಗಲ್ಲ. ನಾನು ಮಾಡಿದ ಬಿಸ್ನೆಸ್ಸಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗ್ತಾ ಇತ್ತು. ಅದರಲ್ಲಿ ಒಂದು ಪೋರ್ಷನನ್ನು ಎತ್ತಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಅಲ್ಲಿ ಫುಲ್ ಟೈಮ್ ಬಂದ್ರಲ್ಲ ನೀವು 2018 ತಾನೇ? ಹೌದು, ಆಚೆ ಬಂದು ಸ್ಟಾರ್ಟ್ ಮಾಡಿದಾಗ ಯಾವ ಅಮೌಂಟಿಂದ ಸ್ಟಾರ್ಟ್ ಮಾಡಿದ್ರಿ? ಇದೇ ಜರ್ನಿ ಇನ್ಮುಂದೆ ಇದೇ ಮಾಡೋದು ಅಂತ ಡಿಸೈಡ್ ಮಾಡಿದ್ರಲ್ವಾ? ಹೌದು. ಅವಾಗ ಯಾವ ಅಮೌಂಟ್ ಇದೆ ಸರ್? ಅವಾಗ ನಾನು ಕಲಿಬೇಕು ಅಂತ ಬಂದಿದ್ದು. ಅವಾಗ ಈ 4 ವರ್ಷ ನನಗೆ ಅನುಭವ ಆಗಿತ್ತಲ್ಲ. ಫಸ್ಟೇ ನಾನು ಅನ್ಕೊಂಡಾಗೆ ಟ್ರೇಡಿಂಗ್ ಬರ್ಬೇಕಂತ ಅನ್ಕೊಂಡಾಗೆ ಗೊತ್ತಿತ್ತು ಲಾಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಸೆಕೆಂಡ್ ಆಲ್ರೆಡಿ ಲಾಸ್ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ನು ಈ ಟೆಲಿಕಾಲರ್ಸು ಅವರು ಇವರು ನನಗೆ ಕೊಟ್ಬಿಟ್ಟಿದ್ದಾರೆ. 2018 ನಾನು ಕಲಿಬೇಕು ಅಂತ, ಅಲ್ಲಿ ನನ್ನ ಫೈಟ್ ಸ್ಟಾರ್ಟ್ ಆಗಿದ್ದು. ಕಲಿಬೇಕು ಅಂತ ಬಂದಾಗ ಯಾರೋ ಈಸಿಯಾಗಿ ಕಲಿಸ್ತಿರ್ಲಿಲ್ಲ ಸರ್. ಈಗ ಕೋರ್ಸಸ್ಗಳನ್ನ ಕೊಡೋದಾಗಿರ್ಬೋದು ಅಥವಾ ಹೇಳ್ಕೊಡೋದಾಗಿರ್ಬೋದು, ಯೂಟ್ಯೂಬ್ ಎಲ್ಲ ಸ್ವಲ್ಪ ಟ್ರೇಡಿಂಗ್ ಬಗ್ಗೆ ಫೇಮಸ್ ಆಗಿದ್ದು ಕರೋನಾ ಆದ್ಮೇಲೆ. ಇವಾಗ ಅದಕ್ಕಿಂತ ಮುಂಚೆನೂ ಇತ್ತು, ಬಟ್ ಆದ್ರೂ ಕೂಡ ಹೇಳ್ಕೊಡೋರ್ನ ಹುಡುಕ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇತ್ತು ಸರ್. ನಾನು ತುಂಬಾ ಕಷ್ಟ ಬಿದ್ದಿದ್ದೀನಿ. 2018 ತುಂಬಾ ಜನ ಹುಡುಕಿದ್ದೀನಿ, ಅಲ್ಲೂ ಕೂಡ ಮೋಸ ಆಗಿದೆ ನನಗೆ.
ಆ ಮೋಸ ಅಂತ ಹೇಳಕ್ ಇಷ್ಟಪಡಲ್ಲ, ಕಲಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಲಿಕೆ ಅಂತ ಹೇಳಕ್ ಇಷ್ಟ. ಯಾವ ಮಾಧ್ಯಮದ ಮೂಲಕ ಹುಡುಕಿದ್ರಿ ನೀವು? ಸರ್ ಹಾಗೆ ನನಗೆ ಈ ಕೆಲವೊಂದು ಇನ್ಸ್ಟಾಗ್ರಾಮ್, ಅವಾಗೆಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮ್ ಇತ್ತು, ಇನ್ಸ್ಟಾಗ್ರಾಮ್ ಮೂಲಕ, ಆಮೇಲೆ ಇವನ್ ಯೂಟ್ಯೂಬ್ ಅಲ್ಲಿ ಅಷ್ಟು ಐಡಿಯಾ ಇಲ್ಲ, ಗೂಗಲ್ ಅಲ್ಲಿ ಮೂಲಕ, ಆ ಮುಖಾಂತರ ತಿರ್ಗಾ ಆಮೇಲೆ ಒಂದ್ಸತಿ ಕಲಿಬೇಕಂತ ಮುಂಬೈ ಕೂಡ ಹೋಗಿದ್ದೆ. ಮತ್ತೆ ಕಲಿಯಕ್ಕೆ ಹೋಗಿದ್ದೆ? ಮತ್ತೆ ಕಲಿಯಕ್ಕೆ ಹೋಗಿ ಅಲ್ಲೂ ಒಂದ್ ಸ್ವಲ್ಪ ದಿನ ಸ್ಟೇ ಆಗಿದ್ದೆ. ಓಕೆ ಓಕೆ. ಸೊ ಬೇಸಿಕಲಿ ಕಲ್ತ್ರ ಇಲ್ವಾ? ಆಮೇಲೆ ಎಷ್ಟು ದಿನ ತಗೊಂಡ್ರಿ ಕಲಿಯಕ್ಕೆ ನೀವು? ಒಂದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಇದು ಹೇಗೆ ಅಂತ ಹೇಳ್ಬಿಡ್ತೀನಿ. ನಂದು ಹೇಗೆ ಕಲಿಯಕ್ಕಾಯ್ತು ಅಂದ್ರೆ, ಈಗ ನಾನು ನಿಮ್ಮ ಹತ್ರ ಬರ್ತೀನಿ, ನಿಮ್ಮ ಹತ್ರ ಒಂದು ಫೀಸ್ ಅಂತ ಇರುತ್ತೆ, ನಾನು ನಿಮಗೆ ಪೇ ಮಾಡ್ತೀನಿ, ನೀವ್ ಏನೇನೋ ಹೇಳ್ಕೊಡ್ತೀರಾ, ಅದ್ರಲ್ಲಿ ನನಗೆ ಯೂಸ್ ಆಗೋದು ಒಂದು 5% ಮಾತ್ರ ಆಗಿರುತ್ತೆ. ಹಾಗಂತ ನಾನು ನಿಮ್ಮನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ನನಗೆ. ಯಾಕಂದ್ರೆ ನೀವು ನನ್ನ ಏನಂತ ಕನ್ಸಿಡರ್ ಮಾಡ್ತೀರಾ, ಇವನೊಬ್ಬ ಬಿಗಿನರ್ ಅಂತ ಕನ್ಸಿಡರ್ ಮಾಡ್ತೀರಾ. ಬಿಗಿನರ್ ಅಂತ ಹೇಳ್ಬಿಟ್ಟು ನೀವು ಎಲ್ಲಾ ವಿಚಾರಗಳನ್ನು ಹೇಳ್ತೀರಾ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ನಾಲೆಜ್ ಲೆವೆಲ್ ಬೇರೆ ಇರುತ್ತೆ. ಸೊ ನಿಮ್ಮ ನನಗೆ ಕೇವಲ 5% ಮಾತ್ರ ಯೂಸ್ ಆಗುತ್ತೆ. ನನಗೆ ಬೇಕಾಗಿದ್ದು ನಿಮ್ಮ ಹತ್ರ 5% ಮಾತ್ರ ಸಿಗುತ್ತೆ, ಇನ್ನು ಮಿಕ್ಕಿರೋ 95% ಇನ್ನೊಬ್ಬರ ಹತ್ರ ಸಿಗುತ್ತೆ. ಸೊ ಹೀಗೆ ತುಂಬಾ ಜನ ಮೀಟ್ ಮಾಡಿ, ಇದು ಒಬ್ಬರಿಂದ ಕಲ್ತಿದ್ದಲ್ಲ ಸರ್, ತುಂಬಾ 10 ಜನನ ಮೀಟ್ ಮಾಡಿ ಅವರ ನಾಲೆಡ್ಜ್ಗಳನ್ನು ನೋಡಿ, ಅದಾದ ನಂತರ ಕೆಲವೊಂದು ಯೂಸ್ ಅನ್ನಿಸ್ತು. ಆಮೇಲೆ ನನಗೆ ಡೌಟ್ ಶುರು ಆಗೋಯ್ತು, ಇವರೆಲ್ಲ ಹೇಳ್ಕೊಟ್ಟಿದ್ದು ನಿಜನಾ, ವರ್ಕ್ ಆಗುತ್ತಾ ಇಲ್ವಾ ಅಂತ. ಕೆಲವೊಂದು ಬುಕ್ಸ್ಗಳನ್ನು ಓದೋದಕ್ಕೆ ಶುರು ಮಾಡಿದೆ. ಹಾಗೂ ಕೂಡ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಯಾವಾಗ ನಾನು ಇದನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ, ಅಲ್ಲಿ ಒಂದು ಶಾಕ್ ಕೂಡ ಆಗೋಯ್ತು. ಅಲ್ಲೂ ತಿರ್ಗಾ ಮತ್ತೆ ನಾನು ಏನು ಇಟ್ಕೊಂಡ್ಬಂದಿದ್ದೆ ಬಿಸ್ನೆಸ್ಸಿಂದ ಸ್ವಲ್ಪ ದುಡ್ಡು, ಅದನ್ನೆಲ್ಲ ಕಳ್ಕೊಂಬಿಟ್ಟೆ. ಒಂದು ಪಾಯಿಂಟ್ ಆಫ್ ಅದು ಕಳ್ಕೊಂಡ್ರಿ? ಅದನ್ನು ಕಳ್ಕೊಂಬಿಟ್ಟೆ, ನಾನೇ ಕಳ್ಕೊಂಬಿಟ್ಟೆ. ಓಕೆ. ನೀವು ಈ ಕಳೆಯೋದಕ್ಕೆ ಏನಿರ್ಬೋದು ಕಾರಣ ನಿಮ್ಮ ಪ್ರಕಾರ? ಆಪ್ಷನ್ಸ್ ಟ್ರೇಡಿಂಗ್ ಹೋಗ್ಬಿಟ್ಟೆ ಸರ್, ಡೈರೆಕ್ಟ್. ಆಪ್ಷನ್ಸ್ ಟ್ರೇಡಿಂಗ್ ಡೈರೆಕ್ಟ್ ಆಗಿ ಆಪ್ಷನ್ಸ್ ಟ್ರೇಡಿಂಗ್ ಹೋಗ್ಬಿಟ್ಟೆ. ನಾಲೆಜ್ ಕೊರತೆ ಅಂತ ಹೇಳ್ಬೋದು ಇದಕ್ಕೆ? ನಾಲೆಜ್ ಕೊರತೆ 100%. ನಾಲೆಜ್ ಇಲ್ಲ ನನಗೆ. ಈ ಆಪ್ಷನ್ ಟ್ರೇಡಿಂಗ್ ಏನು ಗೊತ್ತಾ ಕಾನ್ಫಿಡೆನ್ಸ್ ಕೊಟ್ಟಿದ್ದು, 15,000ನ ಸರ್ 75,000 ಮಾಡಿದ್ದೆ ನಾನು. ನೀವೇ ಮಾಡಿದ್ರಿ? ನಾನು ಏನು ಗೊತ್ತಿಲ್ಲದೇನೆ 15,000ನ 75,000 ಮಾಡಿದ್ದೆ. ಸರಿ. ಈ ಕಾನ್ಫಿಡೆನ್ಸ್ ಏನಾಯ್ತು, 15,000 75,000 ಅದು ಒಂದು ವಾರದಲ್ಲಿ. ಅದು 2018-19 ಅನ್ಕೊಳ್ಳಿ, ಎಕ್ಸಾಕ್ಟ್ಲಿ ಇಯರ್ ನೆನಪಿಲ್ಲ, 18 ಅಥವಾ 19 ಅಲ್ಲಿ. ಸೊ ಅದೊಂದು ಕೆಟ್ಟ ಯೋಚನೆ ಬಂತು ಸರ್. 15,000ದಲ್ಲಿ 75,000 ಮಾಡಿದೀನಿ, 5 ಲಕ್ಷ ಇದ್ದಿದ್ರೆ. ಓಕೆ, ಆ ಥರ ಯೋಚನೆ ಬಂತು ನಿಮಗೆ? ಇವತ್ತು ತುಂಬಾ ಜನ ಅದನ್ನೇ ಯೋಚನೆ ಮಾಡ್ತಾರೆ. 15ರಿಂದ ಇಷ್ಟ ಆಗತ್ತೆ ಅಂದ್ಮೇಲೆ ಇನ್ನೊಂದು ಲಕ್ಷ ಇದ್ಬಿಟ್ರೆ ಏನ್ ಗುರು ಮಾಡ್ಬೋದು ಅನ್ನೋದೊಂದು. ನೀವು ಯೋಚನೆ ಮಾಡಿ, 15,000ಕ್ಕೆ 75,000 ಅಂದ್ರೆ 5 ಪಟ್ಟು ಆಗಿದೆ. ಹೌದು. 5 ಲಕ್ಷ ಇದ್ರೆ 25 ಲಕ್ಷ ಮಾಡ್ಬೋದಲ್ವಾ? 25 ಲಕ್ಷ ಇದ್ರೆ 1.25 ಕೋಟಿ. 1.25 ಕೋಟಿ. ಬಟ್ ಟ್ರೇಡಿಂಗ್ ಹಂಗೆ ವರ್ಕ್ ಆಗಲ್ಲ. ಹಂಗೆ ವರ್ಕ್ ಆಗಲ್ಲ ಅಂತೀರಾ? ಹಂಗೆ ವರ್ಕ್ ಆಗಲ್ಲ. ತಪ್ಪು ಇದು ತಪ್ಪು ತಿಳುವಳಿಕೆ. ಓಕೆ ಓಕೆ ಓಕೆ. ಸೊ ದುಡ್ಡು ಕಳ್ಕೊಂಡ್ರಿ ನೀವು? ಅದು ಕಳ್ಕೊಂಡ್ಬಿಟ್ಟೆ. ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಕರೋನಾ ಸ್ಟಾರ್ಟ್ ಆಯ್ತು ಸರ್. ಆಮೇಲೆ ಕೋವಿಡ್ ಬಂತು. ಓಕೆ ಓಕೆ ಓಕೆ. ದುಡ್ಡೆಲ್ಲ ಸ್ವಲ್ಪ ಒಂದು ಚೀಟಿ ಹಾಕಿದ್ದೆ ನಾನು. ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಇದ್ನಲ್ವಾ, ಸೆಕ್ಯೂರ್ ಅಂದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಕೆಲವೊಂದು ವಿಚಾರಗಳು ತಿಳ್ಕೊಂತಿದ್ದೆ. ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಅಂತ ನಾನು ಡೈವರ್ಸಿಫೈ ಮಾಡ್ತಾ ಇದ್ದೆ. ಹೆಂಗೆ, ಸ್ವಲ್ಪ ಚೀಟಿಗೆ, ಸ್ವಲ್ಪ ಇನ್ಶೂರೆನ್ಸ್ಗೆ, ಸ್ವಲ್ಪ ಟ್ರೇಡಿಂಗಿಗೆ ಅಂತ. ಆಮೇಲೆ ಬಿಸ್ನೆಸ್ ಮಧ್ಯದಲ್ಲಿ ನನಗೆ ಅನುಭವ ಆಯ್ತು. ಚೀಟಿ ಹಾಕಿದ್ದೆ, ದುಡ್ಡೆಲ್ಲ ಖಾಲಿ ಆಯ್ತಲ್ಲ, ಆ ಚೀಟಿ ಎತ್ಕೊಂಡೆ. ಸ್ವಲ್ಪ ಉಸಿರಾಡಕ್ಕೆ ಜಾಗ ಸಿಕ್ತು. ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂತು, ನಮ್ಮ ಮನೆಗೆ ಹೋಲ್ ಫ್ಯಾಮಿಲಿ. ಆ ಟೈಮಲ್ಲೇ ನಮ್ಮ ತಾಯಿಗೆ ಯಾರೋ ಒಬ್ಬ ಡಾಕ್ಟರು ರಾಂಗ್ ರಿಪೋರ್ಟ್ ಕೊಟ್ಬಿಟ್ಟ, ಏನೇನೋ ಪ್ರಾಬ್ಲಮ್ ಇದೆ ಅಂತ ಹೆದರಿಸ್ಬಿಟ್ಟ. ನಾನು ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೆ ಆ ಟೈಮ್. ಸೊ ಇರೋ ದುಡ್ಡು ತಿರ್ಗಾ ಮತ್ತೆ ಅದನ್ನು ನಮ್ಮ ತಾಯಿ ಹಾಸ್ಪಿಟಲ್ಲು, ಆಮೇಲೆ ನಮ್ಮ ಫ್ಯಾಮಿಲಿಗೆಲ್ಲ ಕೋವಿಡ್ ಅಟ್ಯಾಕ್ ಆಗಿಬಿಟ್ಟಿತ್ತು, ಹೋಲ್ ಫ್ಯಾಮಿಲಿಗೆ ಕೋವಿಡ್ 1 ಅಲ್ಲಿ. ಸೊ ಆ ಟೈಮಲ್ಲಿ ಅದನ್ನು ಸ್ವಲ್ಪ ದುಡ್ಡನ್ನೆಲ್ಲ ಅಲ್ಲೇ ಸ್ಪೆಂಡ್ ಆಯಿತು. ಬಟ್ ಈ ಕೋವಿಡ್ ಟೈಮಲ್ಲಿ ನಾನು ಟ್ರೇಡಿಂಗ್ ಜರ್ನಿನ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ಸ್ವಲ್ಪ ಸ್ಟಾರ್ಟ್ ಮಾಡಿ ಅದು ಏನೋ ಒಂದು ಪ್ರೋಗ್ರೆಸ್ ಲೆವೆಲಿಗೆ ಬರ್ತಾ ಇತ್ತು. ಆ ಟೈಮಲ್ಲಿ ಏನಾಯಿತು, ಕೋವಿಡ್ ಅಟ್ಯಾಕ್ ಆಗಿಬಿಡ್ತು. ಆ ಕ್ಯಾಪಿಟಲ್ನೆಲ್ಲ ತೆಗೆದು ತಿರ್ಗಾ ಮತ್ತೆ ಹಾಸ್ಪಿಟಲ್ಗೆ ಅಂತ ಖರ್ಚು ಮಾಡ್ಬಿಟ್ಟು, ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಖರ್ಚು ಮಾಡ್ಬಿಟ್ಟು. ಸರಿ, ಓಕೆ. ತಿರ್ಗಾ ವಾಪಸ್ ಬ್ಯಾಕ್ ಟು ಝೀರೋ. ಮತ್ತೆ ಝೀರೋ. ಬಟ್ ಆ ಟೈಮಲ್ಲಿ ನನಗೆ ಇನ್ನೊಂದು ಸರ್, ದೇವ್ರು ಎಲ್ಲೋ ಒಂದ್ ಕಡೆ ಕೈ ಹಿಡ್ದ ಸರ್. ಹೆಂಗೆ ಅಂದ್ರೆ, ನಂದು LIC ಬಾಂಡ್ 3 ವರ್ಷ ಆಗಿತ್ತು ಸರ್ ಕಟ್ಟಿ. LIC ಮೇಲೆ ಲೋನ್ ತಗೋಬಹುದು ಅಂತ ಬಂತು ಸರ್. ಸೊ ಈ ಇನ್ ಬಿಟ್ವೀನ್ ಇನ್ನೊಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಇತ್ತು ನಂದು, ಅದೊಂದು 60,000 ಬಂತು. ಇದೊಂದು 70,000 ಸಿಕ್ತು. ಟೋಟಲ್ 1.3 lakhs ಆಯ್ತು. ಮತ್ತೆ ಸಿಕ್ತು ಫಂಡ್ ಸಿಕ್ತು ನಿಮಗೆ? ಫಂಡ್ ಸಿಕ್ತು ಮತ್ತೆ. ಸೊ ನಾನು ಯೋಚನೆ ಮಾಡೋದು, ಇನ್ನೇನಾದ್ರೂ ಪ್ರಾಬ್ಲಮ್ ಬರುತ್ತಾ, ದೇವ್ರು ಎಲ್ಲ ಒಂದ್ ಕಡೆ ದುಡ್ಡು ಕೊಟ್ಟಿದ್ದಾನೆ, ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಬರುತ್ತಾ ಅಂತ ಅನ್ಕೊಂಡೆ. ಆ ಟೈಮಿಂದ ಬರಲಿಲ್ಲ ನನಗೆ. ಇನ್ನೊಂದು, ಆ ಟೈಮಿಗೆ ನನ್ನ ನಾಲೆಡ್ಜ್ ಕೂಡ ತಕ್ಕ ಮಟ್ಟಿಗೆ ಬೆಳವಣಿಗೆ ಆಗಿದೆ. ಎಲ್ಲ ನೆಟ್ಟಿಂದಾನೆ, ವೆಬ್ಬಿಂದ ಸರ್. ನಾನು ಹೇಳಿದ್ನಲ್ಲ, ತುಂಬಾ ಜನ ಮೆಂಟರ್ಸ್ನ ಮೀಟ್ ಮಾಡಿದ್ದೀನಿ, ತುಂಬಾ ಫೀಸಸ್ ಅನ್ನ ಕೊಟ್ಟು ಕಳ್ಕೊಂಡಿದ್ದೀನಿ. ನನ್ನ 5 ಲಕ್ಷದಲ್ಲಿ ಅರ್ಧ ಫೀಸಿಗೆ ಅಂತಾನೆ ಹೋಗಿದೆ, ಇನ್ನರ್ಧ ನನ್ನ ಟ್ರೇಡಿಂಗ್ ಅಲ್ಲಿ ಕಳ್ಕೊಂಡಿದ್ದೀನಿ ನಾನು. ಸೊ ಏನಾಯ್ತು, ಆ ಟೈಮಲ್ಲಿ ತುಂಬಾ ಜನ ಮೀಟ್ ಮಾಡಿದೆ. ಅವರೆಲ್ಲ ನನಗೆ 5% ನಾಲೆಡ್ಜ್ ಸಿಕ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಬುಕ್ಕಿಂದ ಕೆಲವೊಂದು ಬುಕ್ಗಳನ್ನ ಓದಿದೆ, ಅದರಿಂದ ಅನುಭವ ಸಿಕ್ತು. ಇವೆಲ್ಲವೂ ಸರ್ ಒಂದು 50% ನಾಲೆಡ್ಜ್ ಬಂತು. ಎಷ್ಟು ವರ್ಷದ ಅವಧಿಯಲ್ಲಿ ಇದು ಸರ್? ಅದೇ ಇದು ಹೋಲ್ ಜರ್ನಿ ತಗೊಂಡ್ರೆ 7-8 ವರ್ಷ ಆಗ್ಬಿಡುತ್ತೆ ಆ ಟೈಮಿಗೆ. ಬಟ್
ಸ್ವಲ್ಪ ಫಾಸ್ಟ್ ಆಗಿದೆ ಯಾವಾಗ ಅಂದ್ರೆ 2018 ಮೇಲೆ 18 ಇಂದ 20 ತನಕ ಈ ಬೆಳವಣಿಗೆ 2 ವರ್ಷದ ಅವಧಿ. ಎರಡು ವರ್ಷದಲ್ಲಿ ಈ ಬೆಳವಣಿಗೆ. ಸರಿ. ಆಮೇಲೆ ಕೋವಿಡ್ ಬಂತಲ್ಲ, ಸ್ಟಾಕ್ಸ್ ಎಲ್ಲ ಡಿಸ್ಕೌಂಟ್ ಅಲ್ಲಿ ಅವೈಲಬಲ್ ಇತ್ತು. ಅಂಡರ್ಸ್ಟುಡ್. ಆ ಟೈಮಲ್ಲಿ ನನಗೂ ಕೂಡ ಕೆಲವೊಂದು ವಿಚಾರಗಳು ಗೊತ್ತಾಯ್ತು. ಓಕೆ, ಸೊ ನಾವು ಟ್ರೇಡಿಂಗಿಗೆ ಅಂತ ಅಂದ್ರೆ ಬರೀ ಟ್ರೇಡಿಂಗಿಗೆ ಮಾಡಬಾರ್ದು. ಫಸ್ಟ್ ನಮ್ಮ ಕ್ಯಾಪಿಟಲ್ನ ಸೇವ್ ಮಾಡೋದು ಕಲ್ತ್ಕೋಬೇಕು ನಾವು. ಓಕೆ ಓಕೆ ಓಕೆ. ಸೊ ಕ್ಯಾಪಿಟಲ್ನ ಯಾವುದೇ ಕಾರಣಕ್ಕೂ ರಿಸ್ಕ್ ಮಾಡಬಾರ್ದು. ಯಾರಾದರೂ ಒಬ್ಬ ಇದ್ರೆ ತೋರಿಸ್ಬಿಡಿ ಸರ್, ಕ್ಯಾಪಿಟಲ್ನ ರಿಸ್ಕ್ ಮಾಡಿಬಿಟ್ಟು ಫಾಸ್ಟ್ ಆಗಿ ಹೋಗಿ ಟ್ರೇಡಿಂಗ್ ಮಾಡಿ ನಾನು ದುಡ್ಡು ಮಾಡಿಬಿಟ್ಟಿದ್ದೀನಿ ಅಂತ ಯಾರಾದರೂ ಒಬ್ಬ ಬಂದು ನಿಂತ್ಕೊಬಿಡಿ. ಇಲ್ಲ ಅಂತೀರಾ? 100% ಇಲ್ಲ ಸರ್. ಓಕೆ. ಮಾರ್ಕೆಟಲ್ಲಿ ಒಂದು ರೂಲ್ ಇದೆ, ನಾನು ಅರ್ಥ ಮಾಡ್ಕೊಂಡಿರೋದು ಮಾರ್ಕೆಟನ್ನು. ಮಾರ್ಕೆಟ್ ಹೇಳುತ್ತೆ ಓಡು ಮಗ ಅನ್ನತ್ತೆ ನಿನಗೆ, ನಾವಾಗ ಓಡಬೇಕು. ನಡಿ ಮಗ ಅನ್ನತ್ತೆ, ನಾವಾಗ ನಡಿಬೇಕು. ನಿಲ್ಲು ಮಗ ಅನ್ನತ್ತೆ, ನಿಲ್ಲಬೇಕು. ಅಂದರೆ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವಾಗ ಶಾರ್ಟ್ ಟರ್ಮ್ ಟ್ರೇಡ್ಸ್ ಮಾಡಬೇಕು, ಯಾವಾಗ ಇಂಟ್ರಾಡೇ ಟ್ರೇಡ್ ಮಾಡಬೇಕು ಅನ್ನೋದೊಂದು ಮಾರ್ಕೆಟ್ ಒಂದು ಸೈಕಾಲಜಿ, ಕೆಲವೊಂದು ಹಿಂಟ್ಸ್ಗಳ ಮುಖಾಂತರ ನಮಗೆ ತಿಳಿಸುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಅರ್ಥ ಮಾಡ್ಕೋ. ಇದು ಹೆಂಗ್ ಗೊತ್ತಾಗುತ್ತೆ ನಮಗೆ? ಪ್ಯಾರಾಮೀಟರ್ಸ್ ಇರುತ್ತೆ ಸರ್, ಮಾರ್ಕೆಟ್ಗೆ ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಆ ಪ್ಯಾರಾಮೀಟರ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಸರ್ ನೋಡಿ ಹೇಳ್ತೀನಿ, ಮಾರ್ಕೆಟ್ ಬೀಳುತ್ತೆ, ಲಾಸ್ ಆಗುತ್ತೆ ಅಂತಾರೆ. ನನಗೆ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ಗಿಂತ ಮುಂಚೆ ಒಂದು ಕ್ರ್ಯಾಶ್ ಅನ್ನ ನೋಡಿದಂದ್ರೆ 2008 ಕ್ರ್ಯಾಶ್. ಓಕೆ, ಆ ಟೈಮಲ್ಲಿ ಮಾರ್ಕೆಟ್ ಏನು ಬೀಳ್ತು ಸರ್, ವಿತಿನ್ ಎ ಸ್ಪ್ಯಾನ್ ಆಫ್ ಫ್ಯೂ ಇಯರ್ಸ್ ನಿಫ್ಟಿನೇ ಡಬಲ್ ಆಯಿತು. ಡಬಲ್ ಆಯಿತು. ಮತ್ತೆ ಕೋವಿಡ್ ವಿಚಾರಕ್ಕೆ ಬಂದರೆ, ಕೋವಿಡ್ ಅಲ್ಲಿ ಮಾರ್ಕೆಟ್ 12,000ದಿಂದ 7,500 ಬಂದು ಬಿದ್ದಿತ್ತು. ಹೌದು. ವಿತಿನ್ ಎ ಸ್ಪ್ಯಾನ್ ಆಫ್ 1 ರಿಂದ 2 ವರ್ಷ ಅನ್ಕೊಳ್ಳಿ. ಆ ಟೈಮಲ್ಲಿ ನಿಫ್ಟಿನೇ ಡಬಲ್ ಆಗ್ಬಿಡ್ತು. ನಿಫ್ಟಿ ಡಬಲ್ ಆಯ್ತು ಅಂದ್ರೆ ನಿಫ್ಟಿ ಮಾತ್ರ ಡಬಲ್ ಆಗಿರುತ್ತಾ, ನಮ್ಮ ದೇಶದ ಎಕಾನಮಿ ಡಬಲ್ ಆಗಿರುತ್ತೆ. ನಮ್ಮ ದೇಶದ ಎಕಾನಮಿ ಡಬಲ್ ಆಗಿದೆ ಅಂತಂದ್ರೆ ಅದರಲ್ಲಿರೋ ಎಷ್ಟೋ ಸ್ಟಾಕ್ಸ್ಗಳು ಡಬಲ್ ಆಗಿರುತ್ತೆ. ಕರೆಕ್ಟಾಗಿ ಆ ಟೈಮಲ್ಲಿ ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಅಂದ್ರೆ ನಮ್ಮ ಕ್ಯಾಪಿಟಲ್ ಕೂಡ ಡಬಲ್ ಆಗುತ್ತೆ ಅಂತೀರಾ? ಹೌದು. ಸ್ಪ್ಯಾನ್ ಆಫ್ ಇಯರ್ ಅಲ್ಲಿ. ಹೌದು ಸರ್. ಒಂದೇ ಕೋವಿಡ್ ಅಲ್ಲಿ ಡಬಲ್ ಮಾಡ್ಕೋಬಹುದು ಸರ್. ರೀಸೆಂಟ್ ಆಗಿ ನಾನು ಒಂದು ಪಿಕ್ ಮಾಡಿದ್ದೆ ಕೆಲವೊಂದು ಸ್ಟಾಕ್ಸ್ಗಳು. ಈ IRFC ಅಂತ ಒಂದು ಸ್ಟಾಕ್ ನಾನು ಪಿಕ್ ಮಾಡಿದ್ದೆ, ಏಂಜಲ್ ಒನ್ ಅಂತ ಒಂದು ಪಿಕ್ ಮಾಡಿದ್ದೆ. ಎಲ್ಲ ಸ್ಟಾಕ್ಸ್ಗಳು ಬರೀ 3 ತಿಂಗಳಲ್ಲಿ ಡಬಲ್ ಆಗಿದೆ. 3 ತಿಂಗಳು ಡಬಲ್? 3 ತಿಂಗಳಲ್ಲಿ. ಹೆಂಗ್ ಹೇಳ್ತೀರಾ ಸರ್ ಇದು ನೀವು? ಈಗ ನಮ್ಮ ವೀಕ್ಷಕರೆಲ್ಲ ಎಷ್ಟೋ ಜನ FD ಹಾಕಿ 10 ವರ್ಷಕ್ಕೊಂದ್ಸತಿ ಡಬಲ್ ಮಾಡ್ತಾ ಇರ್ತಾರೆ. ನೀವು ನೋಡ್ರೆ 3 ತಿಂಗಳು ಡಬಲ್ ಆಗುತ್ತೆ ಅಂತ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದೇ ಪ್ರಾಬಬಿಲಿಟಿ. ನಿಮ್ಗೆ ಏನ್ ಗೊತ್ತಾ, ಇಲ್ಲಿ ಕಳ್ಕೊಂಡಾಗ ಕಡಿಮೆ ಕಳ್ಕೋಬೇಕು, ಪಡ್ಕೊಂಡಾಗ ಜಾಸ್ತಿ ಪಡ್ಕೋಬೇಕು. ಇದೇ ಇದ್ರ ರೂಲು. ನೀವು ಕಳ್ಕೊಳ್ದೆ ಇರಕ್ಕಾಗಲ್ಲ ಸರ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋ 100 ಜನನು ಕಳ್ಕೊಂತಾರೆ. ಅದ್ರಲ್ಲಿ ಕೆಲವು ಪರ್ಸೆಂಟೇಜ್ ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಹೇಗೆ ಪಡ್ಕೋಬೇಕು ಅಂತ. ನಾನು ಹೇಳಿದ್ನಲ್ಲ, ನೀವು ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವಾಗ ಶಾರ್ಟ್ ಟರ್ಮ್ ಟ್ರೇಡ್ ಮಾಡಬೇಕು ಅವಾಗ ಮಾಡಬೇಕು. ಸ್ಟಾಕ್ಗಳಿಗೆ ವರ್ಷ ಪೂರ್ತಿ ಮೇಲಕ್ಕೆ ಹೋಗಲ್ಲ ಸರ್. ಯಾವಾಗ ಅದು ಮೇಲಕ್ಕೆ ಹೋಗುತ್ತೆ ಆ ಟೈಮಲ್ಲಿ ನಾವು ಹಾಕೋಬೇಕು. ಅದಕ್ಕೆ ನಾವೊಂದು ರಿಸ್ಕ್ ಇರುತ್ತೆ. ರಿಟರ್ನ್ಸ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮುಖಾಂತರ ಎಂಟ್ರಿ ಆಗಬೇಕು. ಇನ್ನು ಕೆಲವೊಂದು ಸತಿ ಬರುತ್ತೆ ಮಾರ್ಕೆಟ್ ಇವತ್ತೇ ನಾನು ಓಡ್ಬಿಡ್ತೀನಿ ಅಂತ ಬರುತ್ತೆ. ಅವತ್ತು ಮಾತ್ರ ಆ ದಿನ ಆ ಸ್ಟಾಕಲ್ಲಿ ಮಾಡಬೇಕು. ಹಾಗಂತ ಅದನ್ನ ಪ್ರತಿದಿನ ಮಾಡ್ತಾನೂ ಇರಬಾರ್ದು. ಓಕೆ. ಯಾವಾಗ ಯಾವ್ದನ್ನ ಮಾಡ್ಬೇಕು ಅದನ್ನೇ ಮಾಡಬೇಕು ಅಂತೀರಾ? ಆಮೇಲೆ ಮುಂದಿನ ಜರ್ನಿ ಹೇಳಿ ಸರ್. ಆಮೇಲೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಯಾವಾಗ ಹೋದ್ರಿ? ಆಮೇಲೆ ಹಾಗೆ ಸರ್ ಗೊತ್ತಾಯ್ತು, ಕೋವಿಡ್ ಟೈಮಲ್ಲೆಲ್ಲ ನನಗೆ ಅರ್ಥ ಆಯಿತು. ಸೊ ಐ ಸ್ಟಾರ್ಟೆಡ್. ನನಗೂ ಸ್ವಲ್ಪ ಫಂಡ್ಸನ್ನು ಸ್ಲೋ ಆಗಿ ಡೆವಲಪ್ ಮಾಡ್ಕೊತ ಬಂದೆ. ನಾನು ಫಸ್ಟ್ ಟ್ರೇಡಿಂಗ್ ಅಂತಾನೆ ಹೋಗ್ತಾ ಇದ್ದೆ, ಆಪ್ಷನ್ಸೇ ಮಾಡೋಣ ಅಂತ ಹೋಗ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಕೇವಲ ಆಪ್ಷನ್ಸಿಂದ ಮಾತ್ರ ಆಗೋದಿಲ್ಲ, ಆಪ್ಷನ್ಸ್ ಯಾವಾಗ ಮಾಡ್ಬೇಕು ಅವಾಗ ಮಾಡ್ಬೇಕು ಅಂದರೆ ಬಿಟ್ಬಿಟ್ಟೆ ಸ್ವಲ್ಪ ದಿನ ಆಪ್ಷನ್ಸನ್ನು. ಆಮೇಲೆ ಈ ಥರ ಸ್ಟಾಕ್ಸ್ಗಳೆಲ್ಲ ಹಾಕಿ ಸ್ಟಾಕ್ಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ದುಡ್ಡು ಮಾಡೋಕ್ಕೆ ಶುರು ಮಾಡಿದೆ. ಯಾವಾಗ ಈ ಥರ ಸ್ಟಾಕ್ಸ್ಗಳು ಸ್ವಲ್ಪ ಜಾಸ್ತಿ ದುಡ್ಡು ಮಾಡೋಕ್ಕೆ ಬಂದೆ, ಆಮೇಲೆ ನಿಫ್ಟಿ, ನನ್ನ ಬ್ಯಾಂಕ್ ನಿಫ್ಟಿ ಫೇವ್ರೆಟ್ ಸ್ಟಾಕು. ಕೈ ಬೀಸಿ ಕರಿತಾ ಇತ್ತು ಅವಾಗ ಬಂದು ನನ್ನನ್ನು ಸ್ವಲ್ಪ ನೋಡು ಅಂತ. ಓಕೆ. ಸೊ ಆಮೇಲೆ ನೋಡೋಕ್ಕೆ ಶುರು ಮಾಡಿದೆ. ನನಗೆ ಅನ್ನಿಸ್ತು ಒಂದೊಂದು ದಿನ ನಾನೇ ಇದರಲ್ಲಿ ಟ್ರೇಡಿಂಗ್ ಒಂದೊಂದು ದಿನ ವರ್ಕ್ ಆಗುತ್ತೆ, ಒಂದೊಂದು ದಿನ ವರ್ಕ್ ಆಗಲ್ಲ. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್ ಎಲ್ಲ ಒಂದೊಂದ್ಸತಿ ವರ್ಕ್ ಆಗುತ್ತೆ, ಒಂದೊಂದ್ಸತಿ ವರ್ಕ್ ಆಗಲ್ಲ. ಯಾವಾಗ ವರ್ಕ್ ಆಗುತ್ತೆ ಯಾವಾಗ ವರ್ಕ್ ಆಗಲ್ಲ, ಅದಕ್ಕಿರುವಂಥ ಪ್ಯಾರಾಮೀಟರ್ಸ್ ಏನು, ಇದನ್ನೆಲ್ಲ ನಾನು ಕಲಿತಾ ಹೋದೆ, ತಿಳ್ಕೊಂತ. ಮತ್ತೆ ಸರ್ ಲರ್ನಿಂಗ್ ಸ್ಟಾಪ್ ಆಗಲ್ಲ. ಇವತ್ತು ಕೂಡ ನಾನು ಕಲಿಬೇಕು, ತುಂಬಾ ಇದೆ. ಬಟ್ ಆದ್ರೆ ನನಗಿಂತ ಕಡಿಮೆ ನಾಲೆಡ್ಜ್ ಯಾರಿದ್ದಾರೆ ಅವ್ರು ನಾನು ಹೇಳ್ಕೊಡೋ ಶಕ್ತನಾಗಿದ್ದೀನಿ. ಅಷ್ಟು ಬಂದಿದ್ದೀನಿ. ನನಗಿಂತ ಮೇಲ್ಗಡೆ ಯಾರಿದೆ ಅವ್ರ ಹತ್ರ ನಾನು ಕಲ್ತ್ಕೊಳ್ಳೋಷ್ಟು ವಿನಯ ನನ್ನಲ್ಲಿದೆ. ಓಕೆ ಓಕೆ ಓಕೆ. ಸೊ ಆ ಫೇಸಲ್ಲಿ ನಾನು ಇದ್ದೀನಿ. ಸೊ ಸ್ಟಿಲ್ ಲರ್ನಿಂಗ್. ಯಾರು ಎಲ್ಲವನ್ನು ಕಲ್ತಿದ್ದಾರೆ ಹೇಳಿ ಸರ್? ಎಲ್ಲವನ್ನು ಯಾರು ಕಲ್ತಿದ್ದಾರೆ ಹೇಳ್ಬಿಡಿ? ಯಾರು ಇಲ್ಲ ಬಿಡಿ ಸರ್. ಕರೆಕ್ಟ್. ಏನಾದ್ರು ಒಂದು ಕಲಿಲೇಬೇಕು, ಕಲಿತಾನೆ ಇರ್ತೀವಿ. ಸೊ ಹಾಗೆ ನಂದು ಕೂಡ ಇನ್ನೂ ಕಲಿಯೋದು ತುಂಬಾ ಇದೆ. ಏನು ಕಲ್ತಿದ್ದೀನಿ ಅದ್ರಲ್ಲಿ ಏನು ಗೊತ್ತಿದೆ ನನಗೆ ಅದನ್ನ ನನಗೆ ಗೊತ್ತಿಲ್ಲದಿರೋರ್ಗೆ ಹೇಳೋಷ್ಟು ನಾಲೆಡ್ಜ್ ಶಕ್ತನಂತೂ ಇದ್ದೀನಿ. ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋಷ್ಟು ಶಕ್ತನಷ್ಟಂತೂ ಇದ್ದೀನಿ. ಸೊ ಇವತ್ತು ನೀವು ಕಲಿತಾ ಇದ್ದೀರಾ, 4 ಜನರಿಗೆ ಕಲಿಸ್ತಾ ಇದ್ದೀರಾ. ಹೌದು. ಜೊತೆಲಿ ಪ್ರಾಫಿಟ್ ಕೂಡ ಮಾಡ್ತಾ ಇದ್ದೀರಾ. ಹೌದು ಸರ್. ಓಕೆ. ಇಲ್ಲೊಂದೆರಡು ಕ್ವಶನ್ಸ್ ಬರುತ್ತೆ ಸರ್. ಸೊ ನಿಮ್ಮ ಜರ್ನಿನ ಆಮೇಲೆ ಕಂಟಿನ್ಯೂ ಮಾಡೋಣ. ನನ್ನೊಂದು ಕ್ವಶನ್ಸ್ ಏನು ಅಂತಂತಂದ್ರೆ, ತುಂಬಾ ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಇವತ್ತಿಗೂ ಕೂಡ 2 ಜನ ಇದ್ದಾರೆ ಸರ್. ಒಬ್ರು ಏನೋ ಒಂದು ಪಂಗಡ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋರು ಒಬ್ರು. ಇನ್ನೊಬ್ರು ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡ್ಬೋದು ಬಟ್ ವಿತ್ ನಾಲೆಜ್ ಮಾಡ್ಬೋದು ಅನ್ನೋರು ಇದ್ದಾರೆ. ಸೊ ಇವೆರಡರಲ್ಲಿ ನಿಮ್ಗೆ ಯಾವುದು ಸರಿ ಅಂತ ಹೇಳ್ತಾರೆ? ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ.
ನೀವು 100 ಮೀಟರ್ ರನ್ನಿಂಗ್ ರೇಸ್ನ 7 ಸೆಕೆಂಡ್ಸಲ್ಲಿ ಓಡ್ತೀರಾ? ನನ್ನ ಕೆಲ ಆಗಲ್ಲ. ಉಸೇನ್ ಬೋಲ್ಟ್ ಕೈಲಿ ಆಗುತ್ತೆ, ಅವ್ನ ಕೆಲ ಆಗುತ್ತೆ. ಉಸೇನ್ ಬೋಲ್ಟ್ ಕೇಳಿದ್ರೆ ಏನು ಹೇಳ್ತಾನೆ? ಆಗುತ್ತೆ, ನನ್ನ ಕೈಲಿ ಆಗುತ್ತೆ ಅಂತಾನೆ. ಇನ್ನು ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಇದೆ. ಉಸೇನ್ ಬೋಲ್ಟ್ ಆಗುತ್ತೆ ಅಂತಾನೆ. ಇನ್ನು ಮಿಕ್ಕಿರೋ 700 ಕೋಟಿಲಿ ಒಬ್ಬ ಬಿಟ್ಟು ಇನ್ನು ಮಿಕ್ಕಿರೋರ ಕೈಲಿ ಯಾರ ಕೈಲೂ ಆಗಲ್ಲ. ಹೌದು. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಈ ಪ್ರಶ್ನೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋ. ಓಕೆ. ಸೊ ಯಾರ ಕೈಲಿ ಮನ್ಸಿದೆ, ಸಾಮರ್ಥ್ಯ ಇದೆ, ಅವ್ರು ಮಾಡ್ಬೋದು. ನಿಮ್ಮ ಮೈಂಡ್ ಸೆಟ್ ಸರ್, ಮೈಂಡ್ ಸೆಟ್, ನಿಮ್ಮ ಮೈಂಡ್ ಸೆಟ್. ನಾನು ಇವಾಗ ನಾನು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ದುಡ್ಡು ಮಾಡೋಕ್ಕಾಗಲ್ಲ ಅಂದ್ರೆ ಬಲವಂತವಾಗಿ ಕರ್ಕೊಬಂದು ಕೂಡಿಸಿ ಟ್ರೇಡಿಂಗ್ ಆಗಲ್ಲ. ನಾನು ಮಾಡ್ಬೋದು, ಕಲಿತೀನಿ ಅಂತ ಮಾಡಿಸ್ಬೋದು. ಓಕೆ. ಸೊ ಬಟ್ ಆದರೆ ಇನ್ನೊಂದು ನಾನು ಹೇಳ್ಬಿಡ್ತೀನಿ, ನಾವು ಇವತ್ತೇ ಶ್ರೀಮಂತ ಆಗಬೇಕು, ನಾಳೆ ಶ್ರೀಮಂತ ಆಗಬೇಕು, ಅದು ನಿಮ್ಮ ಕೈಲಿಲ್ಲ, ಸಾಧ್ಯ ಇಲ್ಲ. ನಿಮ್ಮ ಕೈಲಿಲ್ಲ. ಅದು ಮಾರ್ಕೆಟ್ನ ಫೋರ್ಕಾಸ್ಟ್ ಮಾಡೋದು ನಿಮ್ಮ ಕೈಲಿರುತ್ತೆ. ಅದು ನೀವು ಮಾಡೋದು ಕಲಿ. ಉಸೇನ್ ಬೋಲ್ಟ್ ಕೂಡ 7 ಸೆಕೆಂಡಲ್ಲಿ ಓಡಬೇಕು ಅಂತಂದ್ರೆ ಅವ್ನು ಎಷ್ಟೋ ವರ್ಷ ಪ್ರಯತ್ನ ಮಾಡಿದ್ರು. ಹೌದು ಸರ್. ಅವನಿಗೂ ಫಸ್ಟ್ ಟೈಮಲ್ಲಿ ಆಗಿರಲ್ಲ. ಹೌದು, ಅವ್ರು ಹೇಳ್ತಾರೆ ಸರ್ 20 ವರ್ಷದ ಪ್ರಯತ್ನ ಅಂತ ಹೇಳಿ. ನೋಡಿ, 20 ವರ್ಷದ ಪ್ರಯತ್ನ ಅಂತ ಕಲಿಬೇಕು ಬೇಸಿಕಲಿ. ಹೌದು. ಸೊ ನೀವು ಕಲ್ತಿದ್ದೀರಾ, ಕಲಿತಾ ಇದ್ದೀರಾ. ಹೌದು. ಓಕೆ. ಸೊ ಇವಾಗಿನ ಹಂತದಲ್ಲಿ, ಈಗಿನ ಸಮಯದಲ್ಲಿ ನಾನು ನಿಮ್ಮನ್ನ ಕೇಳೋದಂದ್ರೆ, ನೀವು ಈ ಟ್ರೇಡಿಂಗ್ನ ವಿಚಾರಕ್ಕೆ ಬಂದರೆ ಯಾವ ಹಂತದಲ್ಲಿ ಇದ್ದೀರಾ ನೀವು ಇವಾಗ? ಸರ್, ಟ್ರೇಡಿಂಗ್ ವಿಚಾರಕ್ಕೆ ಬಂದಿದ್ದೀನಿ ಅಂತ ಅಂದರೆ ಯಾವ ಹಂತದಲ್ಲಿದ್ದೀನಿ ಹೆಂಗೆ ಅಂತಂದ್ರೆ ನಿಮ್ಮ ಲೈಕ್ ಇನ್ನ ಕಲಿತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ ಈ ಟ್ರೇಡಿಂಗ್ ಅಂತ ಬಂದಾಗ? ಹೇಗೆ ಏನೇನು ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳಿ ಸರ್. ನಾನೀಗ ಸರ್ ಕೆಲವೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತೀನಿ, ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತೀನಿ. ಯಾವಾಗ ಮಾರ್ಕೆಟ್ ಕಂಡೀಷನ್ಸ್ ಸುಗಮವಾಗಿದೆ, ಸೂಕ್ತವಾಗಿದೆ, ನನ್ನ ಸುಗಮವಾಗಿದೆ ಅಂತ ಅಥವಾ ಸೂಕ್ತವಾಗಿದೆ ಅಂತ ಹೇಗೆ ಸೆಲೆಕ್ಟ್ ಮಾಡ್ತೀನಿ ಅಂದರೆ, ಮಾರ್ಕೆಟ್ಟು ನನಗೇನು ರಿಸ್ಕ್ ಕೊಡ್ತಾ ಇದೆ ಆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಅವತ್ತು ನನಗಿದೆ. ಓಕೆ. ಇವಾಗ 10,000 ರೂಪಾಯಿ ರಿಸ್ಕ್ ಕೊಡ್ತಾ ಇದೆ ಮಾರ್ಕೆಟ್ ಇವತ್ತು, ಆ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದರೆ ಮಾರ್ಕೆಟಿಗೆ ಇಂಟ್ರಾಡೇ ಟ್ರೇಡಿಂಗ್ ಬರ್ತೀನಿ. ನಾನು ಪ್ರಾಫಿಟ್ ಮಾಡ್ತೀನಿ ಅನ್ನೋದ್ರಲ್ಲಿ ಬರಲ್ಲ, ಆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ನನ್ನಲ್ಲಿದೆ ಅಂತ ಬರ್ತೀನಿ. ಈ ರಿಸ್ಕು ನನ್ನ ಸ್ವಂತ ದುಡ್ಡು ಆಗಿರಲ್ಲ, ನಾನು ಸ್ಟಾಕ್ ಮಾರ್ಕೆಟಿಂದ ಸ್ಲೋ ಆಗಿ ಅರ್ನ್ ಮಾಡಿರೋ ದುಡ್ಡಾಗಿರುತ್ತೆ. ಓಕೆ. ಸೊ ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನೋ ಥರ ಸ್ಟಾಕ್ ಮಾರ್ಕೆಟಿಂದನೇ ಗಳಿಸಿರೋ ದುಡ್ಡನ್ನ ಅಲ್ಲೇ ಹಾಕ್ಬಿಟ್ಟು ಸಮ್ ಪ್ರಾಫಿಟ್ ಅನ್ನ ತೆಕ್ಕೊಂತಾ ಇರ್ತಾರೆ. ಹೌದು. ನಿಮ್ಮ ಇದಕ್ಕೋಸ್ಕರ. ಹೌದು. ಆ ಥರ ಇವತ್ತಿಗೂ ಮಾಡ್ತಾ ಇದ್ದೀರಾ? ಹೌದು ಸರ್. ನೀವು ಎವ್ರಿ ಡೇ ಟ್ರೇಡಿಂಗ್ ಮಾಡ್ತೀರಾ ಇವತ್ತಿಗೂ ಕೂಡ? ಸರ್, ಎವ್ರಿ ಡೇ ಮಾಡಲ್ಲ. ಯಾವಾಗ ನಾನು ಹೇಳಿದ್ನಲ್ಲ ಸರ್, ಇಂಟ್ರಾಡೇ ಮಾಡಿದ್ರು ಕೂಡ ಯಾವಾಗ ಸೂಕ್ತ ಅವಾಗ ಮಾಡ್ತೀನಿ. ನಾನು ಇಂಟ್ರಾಡೇ ಆಪ್ಷನ್ಸ್ ಅಲ್ಲಿ ಮಾಡಿದೆ ಅಂದ್ರೆ ಇಂಟ್ರಾಡೇನೆ ಸರ್. ಆಪ್ಷನ್ ಬೈಯಿಂಗು ಮಾಡ್ತೀನಿ, ಕೆಲವೊಂದು ಹೆಡ್ಜಿಂಗ್ ಸ್ಟ್ರಾಟಜಿಸ್ ಪ್ರಾಕ್ಟೀಸ್ ಮಾಡಿದ್ದೀನಿ, ಅದನ್ನು ಕೂಡ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಇವತ್ತಿಗೆ ನೀವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರತಿದಿನ, ಯಾವತ್ತು ಮಾಡಬೇಕು ಅಂದಾಗ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ ಎಷ್ಟಾಗಿರುತ್ತೆ? ಎಷ್ಟು ಅಮೌಂಟನ್ನು ಹಾಕಿ ಎಷ್ಟು ಅಮೌಂಟನ್ನು ತೆಗಿತೀರಾ ನೀವು? ಸರ್, ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳಿ ಸರ್. ನಾನು ಪರವಾಗಿಲ್ಲ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ ನೀವು ನನಗೆ? ಸರ್, ನಾನು ಇಷ್ಟು ಅಮೌಂಟ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ನಾನೇನಾದರೂ ಒಂದು ಈಗ ಸ್ವಿಂಗ್ ಟ್ರೇಡಿಂಗಿಗೆ ರಿಟರ್ನ್ಸ್ ಅಂತ ಬಂತು ಅಂತಂದರೆ ಮಿನಿಮಮ್ ಒಂದು ಕಡಿಮೆ ಪೀರಿಯಡಲ್ಲಿ 5% to 10% ಏಮ್ ಮಾಡ್ತೀನಿ. 5% to 10% ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ 5 to 10% ಏಮ್ ಮಾಡ್ತೀನಿ. ಎಕ್ಸಾಂಪಲ್ ಕೊಟ್ಬಿಡೋಣ. ಇವತ್ತೇ ನಾನು 1 ಲಕ್ಷ ರೂಪಾಯಿ ಇವತ್ತು ಬೆಳಗ್ಗೆ ನಾನು ಟ್ರೇಡಿಂಗಲ್ಲಿ ಹಾಕಿದ್ರೆ ನೀವು ಹೇಳ್ತಾ ಇರೋದು ನಾವು 5,000 to 10,000 ರೂಪಾಯಿ ಲಾಭ ಮಾಡಿ. ಸರ್, ಸ್ವಿಂಗ್ ಟ್ರೇಡಿಂಗ್ ನಾನು ನಿಮ್ಗೆ ಇನ್ನೊಂದು ಸತಿ ಹೇಳಿ, ಸ್ವಿಂಗ್ ಟ್ರೇಡಿಂಗ್ ಅಂದರೆ ಇವತ್ತು ಹಾಕಿ 15 ದಿನಕ್ಕೋ 1 ತಿಂಗಳಿಗೋ 2 ತಿಂಗಳಿಗೋ ನಾನು ರಿಟರ್ನ್ಸನ್ನು ತೊಗೊಳ್ಳೋದು. ಸೊ ಈ ಸ್ವಿಂಗ್ ಟ್ರೇಡಿಂಗಲ್ಲಿ ಏನಾಗುತ್ತೆ, ಕೆಲವೊಂದು ಸತಿ ನಿಮಗೆ 25% to 30% ಆದರೂ ಕೊಡುತ್ತೆ. ಸರಿ. ನಾನು ಬೆಂಚ್ ಮಾರ್ಕನ್ನು FD ಅಥವಾ ಮ್ಯೂಚುವಲ್ ಫಂಡ್ಸ್ ಅಂತ ತೊಗೊತೀನಿ, ಅದಕ್ಕೆ ಕಂಪೇರ್ ಮಾಡ್ತೀನಿ. ಈಗ FD ನಲ್ಲಾದರೆ ವರ್ಷಕ್ಕೆ 7% ಸಿಗುತ್ತೆ ಅಂದರೆ ಸೀನಿಯರ್ ಸಿಟಿಸನ್ ಆಗಿದ್ರೆ. ಮ್ಯೂಚುವಲ್ ಫಂಡ್ಸ್ ಆದರೆ 10% ಸಿಗುತ್ತೆ. ನಾನು ಇದನ್ನ 2 months ಅಥವಾ 3 months ಟೈಮ್ ಫ್ರೇಮ್ ಅಲ್ಲಿ ಅಚೀವ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಹೇಗೆ ಅಂತಂದ್ರೆ ಒಂದು ದಿನಕ್ಕೆ 5% ಏಮ್ ಮಾಡ್ತೀನಿ. ಒಂದು ದಿನಕ್ಕೆ 5%. ಇನ್ ಬಿಟ್ವೀನ್ ಸಮ್ಟೈಮ್ಸ್ ಆಗಿಲ್ಲ, ನನ್ನ ರಿಸ್ಕ್ ಕಡಿಮೆ ಇದ್ದಾಗ ಬಿಲೋ 5% ಕೂಡ ಏನ್ ಮಾಡ್ತೀನಿ. ಮ್ಯಾಕ್ಸಿಮಮ್ 5% ಏಮ್ ಮಾಡ್ತೀನಿ. 5% ಮಾಡೇ ಮಾಡ್ತೀರಾ? ಏಮ್ ಮಾಡ್ತೀನಿ. ಇನ್ ಕೇಸ್ ಸಮ್ಟೈಮ್ಸ್ 2% ಆಯ್ತಾ 3% ಆಯ್ತಾ, ದಟ್ ಇಸ್ ಟೋಟಲಿ ಫೈನ್ ಫಾರ್ ಮಿ. ಓಕೆ. ಇಲ್ಲೇ ಬರುವಂಥದ್ದು ರಿಸ್ಕ್ ಫ್ಯಾಕ್ಟರ್. ಸೊ ನೀವು ಹೇಳ್ತಾ ಇದ್ದೀರಾ, ಸೊ ನಾನು ನನ್ನ ನಾಲೆಜನ್ನು ಬಳಸ್ಕೊಂಡು ಒಂದು 10,000 ಹಾಕಿದ್ರೆ 500 ರೂಪಾಯಿ ಅಂತೂ ಗಳಿಸ್ತೀನಿ ಗುರು ಅನ್ನೋದು ಒಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಇವಾಗ. ನಾನು ಕೇಳುವಂಥದ್ದು, ಈ 500 ರೂಪಾಯಿನೂ ಇಲ್ದೇನೆ ಕೈ ಚೆಲ್ಲಿದ್ಯಾ ನೀವು? ಯಾವ್ದು ಇರುತ್ತೆ ಸರ್, ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಕಳ್ಕೊಂಡಿದ್ದೀವಿ ಸರ್, ನಡೀತಾ ಇರತ್ತೆ. ಓಕೆ. ಮೊನ್ನೆ ಟ್ರೇಡಿಂಗ್ ನೋಡಿದ್ರೆ ಮಾರ್ಕೆಟ್ ಸೈಡ್ ವೈಸ್ ಆಯಿತು. ಸೊ ಸ್ಟಾರ್ಟಿಂಗ್ ಕಳ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅದನ್ನ ಬೇರೆ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ರಿಕವರ್ ಮಾಡ್ಕೊಂಡೆ. ಇದೇ ಕ್ವಶನ್ ಕೇಳೋಣ ಅಂತ ನಾನು ಬರ್ತಾ ಇರುವಂಥದ್ದು. ಸೊ ಲಾಭ ಮಾಡಿದಾಗ ಲಾಭ ಬಂತು, ಅಲ್ಲಿಗೆ ಮುಗಿಸ್ಬಿಡೋಣ. ಲಾಸ್ ಆದಾಗ ಏನ್ ಮಾಡ್ತೀರಾ ನೀವು? ರಿಕವರಿಗೆ ಏನ್ ಮಾಡ್ತೀರಾ? ಲಾಸ್ ಆದಾಗ ಸರ್ ಇನ್ನೊಂದು ಟ್ರೇಡ್ ಅಟೆಂಪ್ಟ್ ಮಾಡ್ತೀನಿ. ಅದು ಲಾಸ್ ಆಯ್ತು ಅಂತ ಅಂದ್ರೆ ನನ್ನ ಮೂಡ್ ಹೇಗಿದೆ ಅಂತ ನಾನೇ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂತೀನಿ. ನನ್ನ ಕೈಲಿ ಆಗುತ್ತೆ. ಈವನ್ ಐ ಆಮ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್ ಸರ್. ನಾನು ಬೇರೆಯವರಿಗೆ ಗೈಡ್ ಮಾಡೋ ಸ್ಥಾನದಲ್ಲಿ ಇರ್ಬೋದು, ಬಟ್ ಸ್ಟಿಲ್ ನಾನು ಒಬ್ಬ ಹ್ಯೂಮನ್. ಹೌದು. ನಾನು ಹೇಳ್ತೀನಿ, ನಾನು ಅನ್ಕೊಂತೀನಿ, ಓಕೆ ನನಗೆ ಅನಾಲಿಸಿಸ್ ಮಾಡೋಕ್ಕಾಗ ಅಂದ್ರೆ ಲೈಕ್
ನನ್ನ ಎಮೋಷನ್ಸ್ ಹೇಗಿದೆ, ಕರೆಕ್ಟ್ ಆಗಿದೆಯಾ, ನಾನು ಮಾಡ್ತೀನಿ, ಕಾನ್ಫಿಡೆನ್ಸ್ ಇದೆಯಾ, ಸೊ ಇದು ಓಕೆ ಅಂದ್ರೆ ಐ ವಿಲ್ ಜಂಪ್ ಇಂಟು ಅನದರ್ ಟ್ರೇಡ್, ಇನ್ನೊಂದು ಟ್ರೇಡ್, 3ಕ್ಕೆ ಮುಕ್ತಾಯ. ಆಮೇಲೆ ನಾನು ಅದು ಲಾಸ್ ಆಯ್ತು ಅಂತ ನಾನು ಮಾಡಕ್ ಹೋಗಲ್ಲ, ಮತ್ತೆ ಕೈ ಹಾಕಲ್ಲ. ಜಸ್ಟ್ ಐ ವಿಲ್ ಲರ್ನ್, ತಿರ್ಗಾ ಮತ್ತೆ ಏನ್ ರಾಂಗ್ ಆಯ್ತು, ಏನ್ ಮಾಡ್ಬೋದಿತ್ತು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತೀನಿ, ಅನಲೈಸ್ ಮಾಡ್ತೀನಿ. ಮತ್ತೆ ಅಲ್ಲೇನಾದ್ರು ಕಲಿಯೋದಿತ್ತಾ, ಇನ್ನೇನಾದ್ರು ನಾನೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಐ ವಿಲ್ ಅನಲೈಸ್ ಮಾಡ್ತೀನಿ. ಸೊ ತುಂಬಾ ಸತಿ ಆಗೋದಿಲ್ಲ ಆ ತರ, ಈ ನಡುವೆ ಆಗ್ತಾ ಇಲ್ಲ ಆ ತರ. ಈ ನಡುವೆ ಆಲ್ಮೋಸ್ಟ್ ಒನ್ ಟ್ರೇಡ್ ಹೋಯ್ತು ಅಂದ್ರೆ ನೆಕ್ಸ್ಟ್ ಟ್ರೇಡ್ ಕವರ್ ಮಾಡ್ಕೊಬಿಟ್ಟು ಕವರ್ ಮಾಡ್ಕೊಬಿಟ್ಟು ಆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ನಿಮಗೆ? ಇದೆ ಸರ್, ಆರಾಮಾಗಿದೆ. ಓವರ್ ಎ ಪೀರಿಯಡ್ ಆಫ್ ಸರ್ ಮೆಚುರಿಟಿ ಅನ್ನೋದಾಗುತ್ತೆ ಟ್ರೇಡಿಂಗ್ ಅಲ್ಲಿ. ನೀವೇನ್ ಸರ್ ಯಾವುದೇ ಒಂದು ವಿಚಾರಕ್ಕೆ ಕಲಿಯೋದು ಬೇರೆ, ಅದಕ್ಕೊಂದು ಮೆಚುರಿಟಿ ಬರೋದು ಬೇರೆ. ಹೌದು ಆಯ್ತಾ? ಇವಾಗ ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ನೀವು ಕಲಿಯೋದು ಬೇರೆ, ಅದಕ್ಕೊಂದು ಮೆಚುರಿಟಿ ಬೇರೆ. ಮೆಚುರಿಟಿ ಅಂತ ಅಂದ್ರೆ ಏನ್ ಗೊತ್ತಾ, ಕಲ್ತಿರೋದನ್ನೆಲ್ಲಾನು ಇಂಪ್ಲಿಮೆಂಟ್ ಮಾಡೋದಲ್ಲ, ಯಾವ್ದನ್ನ ಯಾವ ಟೈಮಲ್ಲಿ ಇಂಪ್ಲಿಮೆಂಟ್ ಮಾಡೋದನ್ನ ತುಂಬಾ ಮುಖ್ಯ. ತಿಳ್ಕೊಬೇಕಾದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ನೀವು. ಇದು ಮೆಚುರಿಟಿ ಬರಬೇಕು. ಆ ಮೆಚುರಿಟಿ ನಿಮ್ಗೆ ಬಂದಿದೆ ಇವಾಗ ನಿಮ್ಗ ಅಂತ ಅನ್ಸುತ್ತೆ. ಆಮೇಲೆ ಇವತ್ತೇ ನೀವು ಮೆಚುರಿಟಿ ಪಡೆದಿದ್ದೀರಾ, ಈಗ ಪಡೆಯೋದಕ್ಕೆ ಎಷ್ಟು ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ ನೀವು? ಸರ್ ಅಟ್ ಪ್ರೆಸೆಂಟು ನನ್ನ ಟ್ರೇಡಿಂಗ್ ಜರ್ನಿಯನ್ನು ತೊಗೊಂಡ್ರೆ 2011-12 ತೊಗೊಂಡ್ರೆ 12-13 ವರ್ಷ ಆಗುತ್ತೆ ಸರ್. 13 ವರ್ಷ ಅಂದ್ರೆ ಆಸೆ ಹುಡ್ದಾಗಿಂದ ಟ್ರೇಡಿಂಗ್ ಅಂತ ಮಾಡ್ಬೇಕಂತ ಅನ್ಕೊಂಡಾಗಿಂದ ಸ್ಟಾರ್ಟ್ ಮಾಡಿದ್ರೆ ಇವತ್ತಿಗೆ ನನಗೆ 13 ವರ್ಷ ಆಯ್ತು ಸರ್. ಅದು ಕಳ್ಕೊಂಡಿರೋದು, ಪಡ್ಕೊಂಡಿರೋದು ಎಲ್ಲವನ್ನೂ ಲೆಕ್ಕಾಚಾರ ಆಸೆ ಹುಡ್ದಾಗಿಂದ ತಗೊಂಡ್ರೆ 13 ವರ್ಷ. 13 ವರ್ಷವನ್ನ ನೀವು ಇನ್ವೆಸ್ಟ್ ಮಾಡಿ ಒಂದು ಟ್ರೇಡಿಂಗ್ ಮೆಚುರಿಟಿಯನ್ನು ಗಳಿಸಿದ್ದೀರಾ ಅಂತ ಹೇಳಿ. 100%. ಎಷ್ಟು ದುಡ್ಡನ್ನ ಕಳ್ಕೊಂಡಿದ್ದೀರಾ ಅಂತ ಕೇಳಲ್ಲ, ಕಲಿಯೋದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿರ್ಬೋದು ನೀವು? ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ವಿ. ಎಷ್ಟು ಲಕ್ಷ ಖರ್ಚು ಮಾಡಿರ್ಬೋದು ನೀವು? ಸರ್ ಅದು ಹೀಗೆ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಸರ್. ಯಾಕೆ ನನ್ನ ವಿಚಾರದಲ್ಲಿ ಅಂದರೆ ನಾನು ಇವಾಗ ಏನೋ ಒಂದು ಹೇಳ್ಬಿಟ್ಟು ತಪ್ಪು ಮಾಹಿತಿ ಕೊಡೋಕೆ ಇಷ್ಟಪಡಲ್ಲ. ಬಟ್ ನನ್ನ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ ಸರ್, ಕೆಲವು ಒನ್ ಟೈಮಲ್ಲಂತೂ ನನ್ನ ಬಿಸ್ನೆಸ್ ಮಾಡಬೇಕಾದ್ರೆ ಕೈಲಿ ತುಂಬಾ ದುಡ್ಡು ಬರ್ತಿತ್ತು. ಇಲ್ಲ, ಕಳ್ಕೊಂಡಿದ್ದು ಬಿಟ್ಬಿಡೋಣ ಸರ್. ನೀವು ಎಷ್ಟೋ ಕಡೆ ಹಾಕಿರ್ತೀರಾ, ಬಟ್ ಕಲಿಬೇಕು ಅಂತ ಕೋರ್ಸಸ್ ಅನ್ನ ಬೈ ಮಾಡೋದು, ಮೆಂಟರ್ಗಳನ್ನ ಮೀಟ್. ಸರ್ ಅದೇ ಹೇಳೋದು ನನಗೆ ಇವಾಗಾದ್ರೆ ಸರ್ ತುಂಬಾ ಜನ ಕಾಂಪಿಟೇಷನ್ ಇದೆ, ಮೆಂಟರ್ಸ್ ಎಲ್ಲ ಕಾಂಪಿಟೇಷನ್ ಇದೆ. ಕನ್ನಡದಲ್ಲೇ ತುಂಬಾ ಯೂಟ್ಯೂಬ್ ಚಾನಲ್ಗಳಿದಾವೆ. ಸೊ ತುಂಬಾ ಜನ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ. ಇವಾಗ ಈ ತರ ಇದೆ, ಅವಾಗೆಲ್ಲ ಆ ತರ ಇಲ್ಲ ಸರ್. ಹುಡುಕ್ಬೇಕಿತ್ತು ಅವಾಗ. ಆ ಹುಡುಕೋದಕ್ಕೆ ತುಂಬಾ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿದ್ದೀನಿ ಅವಾಗ 2018-19. 13 ವರ್ಷ ಇನ್ವೆಸ್ಟ್ ಮಾಡಿದ್ದೀರಾ, ಲಕ್ಷಾಂತರ ರೂಪಾಯಿ ಇದ್ರ ಮೇಲೆ ಹಾಕಿ ಕಲ್ತಿದ್ದೀರಾ ಅಂತ. ಕಳ್ಕೊಂಡಿದ್ ಬಿಟ್ಬಿಡಿ, ಕಳ್ಕೊಂಡಿದ್ದೇ ಇದೆ. ಹೌದು. ಬಟ್ ಇವತ್ತಿನ ಸಿಚುವೇಶನ್ ಅಲ್ಲಿ ನೀವ್ ಹೇಳಿ ಸರ್, ಇವತ್ತು ಯಾರಾದ್ರೂ ನಾವು ಟ್ರೇಡ್ ಮಾಡಬೇಕು, ನಾವು ಕಲಿಬೇಕು ಅಂದ್ರೆ ಅವರು 13 ವರ್ಷನೇ ಕಲಿಬೇಕಾ, ಅಥವಾ ಈಗಿನ ಕಾಲದಲ್ಲೂ ಕಲಿಬೋದಾ? ಸರ್ ಹಾಗೇನಿಲ್ಲ, ಸ್ವಲ್ಪ ಡೆಡಿಕೇಶನ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಒಬ್ಬೊಬ್ರು ಲರ್ನಿಂಗ್ ಸ್ಕಿಲ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಬೇರೆ ತರ ಇರುತ್ತೆ. ಸರಿ, ಇವಾಗ ಇವಾಗ ಅಟ್ ಪ್ರೆಸೆಂಟ್ ನಾನು ತುಂಬಾ ಜನ ಟ್ರೈನ್ ಮಾಡಿದ್ದೀನಿ. ಸೊ ಕೆಲವರು 3 ತಿಂಗಳಿಗೆ ಕಲ್ತ್ಕೊಂತಾರೆ, ಪ್ರಾಫಿಟ್ ಮಾಡ್ತಾರೆ. ಕೆಲವ್ರು 3 ವರ್ಷ ಆದ್ರೂ ಗೊತ್ತಾಗಲ್ಲ, ಕೆಲವರು 1 ವರ್ಷದಲ್ಲೇ ತಿಳ್ಕೊಂತಾರೆ. ಸೊ ಅದು ಏನಕ್ಕೆ ಅಂತ ಅಂದ್ರೆ ಡಿಪೆಂಡ್ಸ್ ಆನ್ ದೇರ್ ಸ್ಕಿಲ್, ಅವ್ರ ಪೇಷನ್ಸ್ ಮತ್ತೆ ಅವ್ರ ಡೆಡಿಕೇಶನ್. ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸರ್. ನೀವು ಫೀಸ್ ಕೊಟ್ಬಿಟ್ಟು ಕೋರ್ಸ್ ತಗೊಂಡಿದ ತಕ್ಷಣ ನಿಮ್ಗೆ ಬಂದ್ಬಿಡಲ್ಲ. ಯಾರೋ ಟಿಪ್ಸ್ ಕೊಟ್ಟಿದ ತಕ್ಷಣ ನೀವು ರಿಚ್ ಆಗ್ಬಿಡಲ್ಲ, ಆಗಲ್ಲ, 100% ಆಗಲ್ಲ. ಓಕೆ ಓಕೆ ಓಕೆ. ಸೊ ನೀವು ಕಲಿಬೇಕು. ಕಲ್ತು ನಾನೇನೋ ಟ್ರೇಡ್ ಮಾಡ್ತೀನಿ ನಾನೇ, ಸಿಂಪಲ್ ಸರ್. ನೀವು ಡ್ರೈವಿಂಗ್, ಇವಾಗ ನೀವು ಕಾರಲ್ಲಿ ಬಂದ್ರಿ ನಮ್ಮ ಮನೆಗೆ, ನೀವು ಓಡಿಸ್ಕೊಂಡ್ ಬರ್ತೀರಾ ಅನ್ಕೊಳ್ಳಿ. ನಿಮ್ ಪಕ್ಕ ಕೂತಿರ್ತಾರಲ್ಲ ಅವ್ರ ಕೈಗೆ ನೀವು ಗೇರು, ಕ್ಲಚ್, ಲಿವರ್ ಕೊಟ್ಬಿಟ್ಟು ನೀವು ಸ್ಟೇರಿಂಗ್ ಇಟ್ಕೊಂಡು ಟ್ರೇಡಿಂಗ್ ನೀವು ಜರ್ನಿ ಸಾಧ್ಯ ಇಲ್ಲ. ಟ್ರೇಡಿಂಗ್ ಅಲ್ಲಿ ಹಂಗೆ ಸರ್. ಓಕೆ, ನೀವೇನ್ ಮಾಡ್ತೀರಾ, 50% ಕಂಟ್ರೋಲ್ಸ್ ಅವ್ರು ಕೊಟ್ಬಿಟ್ಟು 50% ಕಂಟ್ರೋಲ್ ನೀವು ಇಟ್ಕೊಂಡು ಮಾಡಿದ್ರೆ ಆಗಲ್ಲ. ಟಿಪ್ಸ್ ತಗೊಳ್ಳೋದು ಹಾಗೆ. 50% ಮಾರ್ಕೆಟ್ ಹೆಂಗ್ ಹೋಗುತ್ತೆ ಅಂತ ಹೇಳೋದು ಅವ್ನು 50% ಕಂಟ್ರೋಲ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಆಗೋ 50% ಕಂಟ್ರೋಲ್ ನಿಮ್ದಾಗಿರುತ್ತೆ. ಹೆಂಗ್ ಹೋಗುತ್ತೆ ಸರ್? ಸಾಧ್ಯ ಇಲ್ಲ ಅಂತೀರಾ? ಅವ್ನು ಒಳ್ಳೆ ಅಂದ್ರೆ ಅವ್ನು ನಾಲೆಡ್ಜ್ ಇದೆಯೋ ಇಲ್ವೋ ಬೇರೆ. ಇನ್ ಕೇಸ್ ಅವ್ನಿಗೆ ಅವ್ನು ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಆಗಿದೋ ಅಂತ ನೀವು ಟಿಪ್ ತಗೊಂತಾ ಇದ್ದೀರಾ ಅಂದ್ರೂ ಅವ್ನ ಹ್ಯಾಂಡಲಿಂಗ್ ಸ್ಟೈಲೇ ಬೇರೆ ಇರುತ್ತೆ. ಓಕೆ ಓಕೆ ಓಕೆ. ಸೊ ಕಲಿಬೋದು, ಹಾಗಾದ್ರೆ 100% ಕಲಿಬೋದು. ಎಷ್ಟು ಈಗಿನ ಪ್ರಕಾರ, ನೀವು ಹೇಳೋ ಪ್ರಕಾರ ಎಷ್ಟು ದಿನದಲ್ಲಿ, ತಿಂಗಳಲ್ಲಿ, ವರ್ಷದಲ್ಲಿ ಈಗಿನವರು ಒಂದು ಪರ್ಫೆಕ್ಟ್ ಮೈಂಡ್ ಸೆಟ್ ಅನ್ನು ಗಳಿಸ್ಕೋಬಹುದು? ಸರ್ ನನ್ನ ಪ್ರಕಾರ ಒಬ್ರು ಮಾರ್ಕೆಟ್ ಅನ್ನ ಕಲಿಬೇಕಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 6 months 1 year ಲರ್ನಿಂಗ್, 1 ವರ್ಷ ಕೊಡಬೇಕು. 6 months 1 year ಕೊಡ್ಲೇಬೇಕು. ಒಂದು ಮನೆ ಕಟ್ಟಕ್ಕೆ 1 ವರ್ಷ ಬೇಕು. ಹಾಗೆ ನೀವು ಹೇಳೋದು ನಿಮ್ಗೆ ಅನ್ಸ್ಬೋದು 1 ವರ್ಷ ಜಾಸ್ತಿ ಆಯ್ತು, ನಂಗೆ ಆ ಕಮಿಟ್ಮೆಂಟ್ ಇದೆ, ಈ ಕಮಿಟ್ಮೆಂಟ್ ಇದೆ, ಅಷ್ಟೆಲ್ಲ ಕಾಯಕ್ಕಾಗಲ್ಲ ಅಂದ್ರೆ ತೊಂದರೆ ಇಲ್ಲ. ನೀವು ಟ್ರೇಡಿಂಗ್ ಬರಬೇಡಿ, ಬರಲೇಬೇಡಿ. ಅಲ್ಲೇ ಏನಾದ್ರು ಬೇರೆ ಬಿಸ್ನೆಸ್ ಬೇರೆ ಬಿಸ್ನೆಸ್ ಏನಾದ್ರು ಇರುತ್ತೆ, ಫಾಸ್ಟ್ ಆಗಿ ದುಡ್ಡು ಆಗುವಂತ ನಿಮ್ಗೆ ಗೊತ್ತಿರೋದು ಏನಾದ್ರು ಇದ್ರೆ, ಡಬಲ್ ಮಾಡೋದಿರುತ್ತೆ, ಆ ತರದ್ ಏನಾದ್ರು ನೋಡಿ ಅದೇ ಬೆಟರ್ ಅಂತೀರಾ? ಅದೇ ಮಾಡಿ ಬೆಟರ್. ದುಡ್ಡು ಮಾಡಿದ್ರೆ ಬನ್ನಿ ಸರ್ ಚಂದ್ರಶೇಖರ್ ಅವರೇ ಈ ತರ ಹಿಂಗ್ ಮಾಡಿದೀನಿ ದುಡ್ಡು, ನಿಮ್ ಟ್ರೇಡಿಂಗ್ ಏನಕ್ಕೆ ಅಂತ ಕೇಳಿ ನನಗೆ. 6 ತಿಂಗಳಿಂದ 1 ವರ್ಷ ಡೆಡಿಕೇಶನ್ ಕೊಡಲ್ಲ ಅಂತಂದ್ರೆ ಟ್ರೇಡಿಂಗ್ ಬರದೇ ಬೇಡ ಅಂತೀರಾ? ಸುಮ್ನೆ ಯಾಕೆ ಬರ್ದಿರಾ ಸರ್?
ನಾಳೆ ದಿನ ದುಡ್ಡು ಕಳ್ಕೊ ಟ್ರೇಡಿಂಗಿಗೆ ಕೆಟ್ಟ ಹೆಸರು. ಓಕೆ ಸ್ಟಾಕ್ ಮಾರ್ಕೆಟ್ಗೆ ಬೈಕೊಂಡು ಹೋಗ್ತೀರಾ ನೀವು. ಓಕೆ ಸ್ಟಾಕ್ ಮಾರ್ಕೆಟ್ಗೆ ಬೈಕೊಂಡು ಹೋಗ್ಬಿಡ್ತೀರಾ. ಸ್ಟಾಕ್ ಮಾರ್ಕೆಟ್ ಸರಿಗಿಲ್ಲ, ಗ್ಯಾಮ್ಲಿಂಗ್ ಅಂತೀರಾ, ನನಗೆ ಬೇಜಾರಾಗುತ್ತೆ. ಓಕೆ ಓಕೆ ಸ್ಟಾಕ್ ಮಾರ್ಕೆಟ್ ಒಂದು ಗೇಮ್ ಸರ್, ಅದು ಹಾಂ 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 ಗೇಮ್. ಇಲ್ಲಿ ನೀವು ಕರೆಕ್ಟಾಗಿ ರೂಲ್ಸ್ ಅರ್ಥ ಮಾಡ್ಕೋಬೇಕು. ನೀವು ಆ ರೂಲ್ಸ್ ನಿಮ್ಗೆ ಅರ್ಥ ಆಗಿ ನೀವು ಮಾಡಿದ್ರೆ ಓಕೆ. ನಿಮ್ಗೆ ಆ ರೂಲ್ಸೇ ಗೊತ್ತಿಲ್ಲ ಅಂತ ಅಂದಮೇಲೆ ಬಂದು ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಅಂದ್ಬಿಡ್ತಾರೆ. ನನಗೂ ಸರ್, ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಬಿಸ್ನೆಸ್ ಬಿಟ್ಟಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಸಜೆಷನ್ ಕೊಟ್ಟಿದ್ದಂದೆ. ನನಗೆ ಬಂದು ಒಬ್ಬ ಕೈ ಹಿಡ್ಕೊಂಡು ಹೇಳ್ದ, ಇದು ಅಫಿಷಿಯಲ್ ಗ್ಯಾಮ್ಲಿಂಗ್ ನೀನು ಹೋಗ್ತಾ ಇರೋದು ಅಂತ. ನನಗನ್ನಿಸ್ತು, ಆಯಿತು ನೀನು ನನಗೆ ಒಳ್ಳೇದಕ್ಕೆ ಹೇಳಿದ್ಯಾ, ತುಂಬ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವತ್ತೆಲ್ಲರೂ ಸಿಕ್ಕಿದ್ರೆ ಯೂಸ್ಟು ನಾನು ಅವ್ನು ಬೇರೆ ಟೈಮಲ್ಲಿ ನಾನು ಸ್ಮೈಲ್ ಕೂಡ ಮಾಡ್ತಿರ್ಲಿಲ್ಲ. ಬಟ್ ಆದರೆ ಇವತ್ತಿನ ಸಿಚುವೇಶನಲ್ಲಿ ಅಟ್ಲೀಸ್ಟ್ ಎಲ್ಲರೂ ಸಿಕ್ಕರೋ ನಾನು ನೋಡಿ ಸ್ಮೈಲ್ ಮಾಡ್ತಾನೆ. ಸೊ ಒಂದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆ ಥರ ಸ್ಯಾಟಿಸ್ಫ್ಯಾಕ್ಷನ್. ಫೀಲ್ಡಿಗೆ ಬಂದಿದ್ದಕ್ಕೂ ಒಂದು ಸಾಧಿಸಿದೆ ಗುರು ಅನ್ನೋ 100% ಸಾಧಿಸ್ತೆ ಅಂತ ಇಲ್ಲ ಸರ್, ಸಾಧಿಸೋದು ತುಂಬಾ ಇದೆ ಇದೆ. ಮುಖೇಶ್ ಅಂಬಾನಿ ನಮ್ಮ ದೇಶದ ನಂಬರ್ 1 ಶ್ರೀಮಂತ, ವಿಶ್ವದ ನಂಬರ್ 1 ಶ್ರೀಮಂತ ಆಗಿದ್ರು. ಇವಾಗೂ ಟಾಪ್ 10 ಟಾಪ್ 20 ಎಲ್ಲೋ ಇದ್ದಾರೆ. ಬಟ್ ಸ್ಟಿಲ್ ಅವರು ಅರ್ನ್ ಮಾಡೋದು ನಿಲ್ಸ್ಬಿಟ್ಟಿದ್ದಾರೆ ಸರ್. ನಿಲ್ಸಿಲ್ಲ ಸರ್ ಅವರು, ಇವತ್ತಿಗೂ ದುಡಿತಾನೆ. ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿದ್ರೆ ನಿಲ್ಸ್ಬಿಟ್ಟಿರೋರು. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಸಾಧನೆ ಮಾಡೋರ್ಗೆ ಏನಂತಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದೊಂದು ಜರ್ನಿ ಅಷ್ಟೇ ಸರ್, ಅದನ್ನ ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ ನಾವು. ನಂದು ಏನಿದೆ ಓಕೆ, ನಡೀತಾ ಇರ್ಬೇಕಷ್ಟೇ, ಅದನ್ನ ಎಂಜಾಯ್ ಮಾಡ್ತಾ ಇರ್ಬೇಕಷ್ಟೇ. ಅದೊಂದು ಪ್ರೋಸೆಸ್. ಅದನ್ನ ಎಂಜಾಯ್, ಒಳ್ಳೇದ್ ಬರ್ಲಿ ಎಂಜಾಯ್ ಮಾಡ್ಬೇಕು, ಕೆಟ್ಟದ್ ಬರ್ಲಿ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡ್ತಾ ಕಲಿಬೇಕು. ಎಂಜಾಯ್ ಇನ್ ದ ಸೆನ್ಸ್ ಕಲಿಬೇಕಲ್ಲೇನೋ ಆಗಿದೆ. ಡಿಪ್ರೆಸ್ ಆಗಬಾರ್ದು, ಡಿಸಪಾಯಿಂಟ್ ಆಗಬಾರ್ದು. ಇನ್ನೊಂದು, ಟ್ರೇಡಿಂಗನ್ನು ಆ್ಯಸ್ ಅ ಒಂದು ಫುಲ್ ಟೈಮ್ ಕರಿಯರ್ ಆಗಿ ಇಂದಿನ ಯುವ ಜನತೆ ಅಥವಾ ಓಲ್ಡ್ ಏಜ್ ಅವರೇ ಇರ್ಬೋದು, ಸೊ ಇಂದಿನ ಜನತೆ ತಗೋಬೋದಾ ಸರ್? ಫಸ್ಟ್ ನನ್ನ ಸಜೆಷನು, ನಿಮ್ಮ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಸ್ಟಾರ್ಟ್ ಮಾಡಿ. ಎರಡನೇ ಸೋರ್ಸ್ ಆಗಿ ಮಾಡಿ. ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಅದನ್ನ ಫಸ್ಟ್ ಸೋರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಥರ 1 ವರ್ಷ ಕಲಿತೀವಿ, ಆ ಟೈಮಲ್ಲಿ ನಮ್ಮ ವರ್ಕು ನಮ್ಮ ಬಿಸ್ನೆಸ್ ನಡೀತಾನೆ ಇರಲಿ, ಜೊತೆಲಿ ಇದನ್ನು ಕಲಿತಾ ಇರಬೇಕು. 1 ವರ್ಷ ಆಯಿತು, ಕಾನ್ಫಿಡೆನ್ಸ್ ಬಂತು, ದುಡ್ಡು ಮಾಡ್ತಾ ಇದ್ದೀವಿ, ಆವಾಗ ನೀವು ಇದನ್ನು ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೋದು ಅಂತ ಹೇಳ್ತೀರಾ ಅಲ್ವಾ? ಸೊ ಓಕೆ. ಆಮೇಲೆ ಇವಾಗ ನನ್ನ ಕ್ವಶನ್ ಏನು ಅಂತಂದರೆ, ನೀವು ಹೇಳಿದ್ರಿ ತುಂಬ ಜನರಿಗೆ ನಾನು ಟಿಪ್ಸ್ ಅನ್ನೋಕ್ಕಿಂತ ನನ್ನ ಟ್ರೈನ್ ಅಪ್ ಮಾಡಿದ್ದೀನಿ, ತುಂಬ ಜನರಿಗೆ ಕಲಿಸಿದ್ದೀನಿ. ಯಾಕೆ ಬೇಕು ನಿಮಗೆ ಕಲಿಸೋದು ಮಾಡೋದು? ನೀವು ಆರಾಮಾಗಿ ಟ್ರೈನಿಂಗ್ ಮಾಡ್ದ, ದುಡ್ಡು ಮಾಡ್ದ, ನಿಮ್ಮ ಪಾಡಿ ನೀವು ಇರ್ಬೋತ್ತಲ್ವಾ? ಯಾಕೆ ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ಸರ್? ಒಂದು ಏನಂತಂದರೆ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಲ್ಲ ಅಂತ ಹೇಳಬೇಕು. ಹೌದು, ಅದನ್ನ ಹೇಳ್ಬೇಕು, ತಿಳಿಸ್ಬೇಕು. ಹೌದು. ಎರಡೇನಂತ ಅಂದರೆ, ರೀಸೆಂಟ್ ಎಕ್ಸಾಂಪಲ್ ಕೊಡ್ತೀನಿ. ಕೋವಿಡ್ ಟೈಮಲ್ಲೇ ನನಗೂ ಆ ಸಕ್ಸಸ್ ಸ್ಟಾರ್ಟ್ ಆಗಿದೆ ಕೋವಿಡ್ ಟೈಮಿಂದ. ಹೌದು. ಯಾಕಂದ್ರೆ ನಾನು ಆ ಟೈಮಲ್ಲೇ ಮೆಚೂರ್ ಆಗ್ತಾ ಬಂದೆ. ಸೊ ಅದು ಏನಾಯ್ತು, ನನಗೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಬಿಡ್ತು ಆ ಟೈಮಲ್ಲಿ. ಸೊ ತುಂಬ ಸ್ಟಾಕ್ಸ್ಗಳು ಡಿಸ್ಕೌಂಟ್ ಸಿಕ್ತು, ತುಂಬ ಒಳ್ಳೆ ಪ್ರಾಫಿಟ್ ಬಂತು. ಅದೇ ಟೈಮಲ್ಲಿ ತುಂಬ ಏನಿಲ್ಲ ಅಂತಂದು ಸರ್, ಕೋವಿಡ್ ಮುಂಚೆ ನಮ್ಮ ದೇಶದಲ್ಲಿ 4 ಕೋಟಿ ಡಿಮ್ಯಾಟ್ ಅಕೌಂಟ್ಗಳಿದ್ವು. 4 ಕೋಟಿ. ಕೋವಿಡ್ ಆಗಿ ಇಲ್ಲಿ ತನಕ ಅದು ಡಬಲ್ ಆಗಿದೆ. ಅವತ್ತು ಹೇಳಿದ್ರಿ ನೀವು, ನಿಮ್ಮ ಹೋಮ್ ಟೂರ್ ಅಲ್ಲಿ ಹೇಳಿದ್ರಿ. ಹೌದು, 8 ಕೋಟಿ ಆಗಿದೆ. 8 ಕೋಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಕೋವಿಡ್ ಟೈಮಲ್ಲಿ ಏನಿಲ್ಲ ಅಂತಂದ್ರೆ 1-1.5 ಕೋಟಿ ಜನ ಬಂದರು. ಎಷ್ಟು ಜನ ಸರ್ ಆ ದುಡ್ಡನ್ನು ಉಳಿಸ್ಕೊಂಡು ಮತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದಾರೆ? ಎಷ್ಟು ಜನ ಇದ್ದಾರೆ ಸರ್? 80 ಲಕ್ಷ, 80ರಿಂದ 90 ಲಕ್ಷ ಜನ ಆಲ್ರೆಡಿ ಟ್ರೇಡಿಂಗ್ ಇಂದ ಔಟ್, ಹೊರಗಡೆ ಬಂದ್ಬಿಟ್ಟಿದ್ದಾರೆ ನಮ್ಮ ದೇಶ. ಯಾಕೆ ಬಂದಿದೆ? ಲಾಸ್ ಮಾಡ್ಕೊಂಡಿದ್ದಾರೆ ಸರ್. ಫಸ್ಟ್ ಥಿಂಗ್ ಸರ್, ಎಲ್ಲ ಸ್ಟಾಕ್ಗಳು ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ನೀವೇನು ಮಾಡ್ತೀರಾ ಸರ್? ನಿಮ್ಗೆ ಯಾರು ಸಲಹೆ ಬೇಕು? ಯೂಟ್ಯೂಬಲ್ಲಿ ನೋಡಿದ್ರು ಈ ಸ್ಟಾಕ್ ತಗೊಳ್ಳಿ ಡಿಸ್ಕೌಂಟಲ್ಲಿ ಇದೆ ಅಂತಾರೆ. ನೀವು ಮೋಟಿವೇಟ್ ಆಗೇ ಆಗ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮ್ಮ ಕ್ಯಾಪಿಟಲ್ ಡಬಲ್ ಆಗೇ ಆಗುತ್ತೆ. ಅದೇನಂದ್ರೆ ಅದು ಜಾತ್ರೆ ಥರ. ಆ ಜಾತ್ರೆ ಮುಗೀತು. ಜಾತ್ರೆ ಮುಗಿದ್ಮೇಲೆ ಸಿಚುವೇಶನ್ ನಾರ್ಮಲೈಸ್ ಆಯಿತು. ಇವಾಗ ಮಾಡಿ ಚಾಲೆಂಜಿಗೂ. ನಿಮ್ಮ ಹತ್ರ 10,000 ಕ್ಯಾಪಿಟಲ್ ಇದೆ, ಒಂದೇ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. 7,000 ಸ್ಟಾಕ್ ಇದೆ ಸರ್. NSE 2,100, BSE 5,000 ಸ್ಟಾಕ್ ಇದೆ. ನಿಮ್ಗೆ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಗೊತ್ತಾಗುತ್ತೆ? ಹೆಂಗೆ ಗೊತ್ತಾಗುತ್ತೆ? ಕರೆಕ್ಟ್. ಇದೇ ಪ್ಯಾರಾಮೀಟರ್ನ ನೋಡ್ಬೇಕಂತ ಹೆಂಗೆ ಗೊತ್ತಾಗುತ್ತೆ ಸರ್? ಹೌದು, ಕರೆಕ್ಟ್ ಅಲ್ವಾ? ಸೊ ಈಗ ಇದೇನಾಯ್ತು, ಇದು ತುಂಬ ಜನ ಗೊತ್ತಾಗಿಲ್ಲ. ಅವಾಗ ಹೆಂಗೆ ಯಾರ್ಯಾರನೋ ನಮ್ಮ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು, ಇವಾಗೂ ಅದನ್ನೇ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡೋದು. ಅವಾಗ ಎಲ್ಲ ಜಾತ್ರೆ ಇತ್ತಲ್ವಾ, ಎಲ್ಲರೂ ಡಬಲ್ ಆಯ್ತು. ಇವಾಗ ಹಂಗಿಲ್ಲ, ಸಿಚುವೇಶನ್ ಬೇರೆ ತರ ಆಗ್ಬಿಟ್ಟಿದೆ. ಇವಾಗ ಆ ತರ ಬರೋದಿಲ್ಲ. ಆ ತರ ಯಾವಾಗ ಬರೋ 10 ವರ್ಷಕ್ಕೋ 20 ವರ್ಷಕ್ಕೋ ಒಂದ್ಸತಿ ಬರುತ್ತೆ. ಸರಿ, ಓಕೆ. ಅಲ್ಲಿ ತನಕ ಅವ್ರು ಕಾಯೋ ಪೇಷನ್ಸ್ ಇರ್ಬೇಕು. ಅಲ್ಲಿ ತನಕ ಅವ್ರು ಮಾರ್ಕೆಟ್ ಅಲ್ಲಿ ಇರ್ಬೇಕು. ಅಂದ್ರೆ ಈ ಜಾತ್ರೆ ಇಲ್ಲ ಅಲ್ವಾ, ಈ ನಾರ್ಮಲ್ ಟೈಮಲ್ಲಿ ಒಂದೊಂದು ಸ್ಟಾಕ್ ಅನ್ನ ಹುಡುಕಿ ಅದರಲ್ಲಿ ರಿಸ್ಕ್ ಎಷ್ಟು, ರಿವಾರ್ಡ್ ಎಷ್ಟು ಅಂತ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲ್ತ್ಕೋಬೇಕು. ಸೊ ಅದು ನೀವು ಕಲ್ತಿದ್ದೀರಾ ಇವತ್ತು? 100% ಕಲ್ತಿದ್ದೀನಿ. ಅದನ್ನೇ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀರಾ? ಹೌದು, ಅದನ್ನೇ ನಾನು ಕೇಳಿದ್ದು. ಯಾಕೆ ಹೇಳ್ಕೊಡ್ತಾ ಇದ್ದೀರಾ? ನಿಮ್ಮ ಪಾಡಿ ನೀವು ಕಲ್ತ್ಕೊಂಡು. ಅದೇ ಸರ್, ಈ ತರ ಜನಗಳಿಗೆ ಈ ತರ ಆಗ್ಬಾರ್ದು. ನಾಲೆಜ್ ಕೊಡಬೇಕು. ಒಂದು ಒಳ್ಳೆದು ಪುಣ್ಯದ ಕೆಲಸ ಕೂಡ ಹೌದು. ಆಮೇಲೆ ಇನ್ನೊಂದು ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು. ಹೌದು, ಇದು ಹಿಂಗಲ್ಲ ಗುರು, ಹಿಂಗಿದೆ. ಓಕೆ, ಇಲ್ಲ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಆದ್ರೂ ಅನ್ಕೊಳ್ಳಿ, ನಂದೇ ಅದು ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಆದ್ರೂ ಅನ್ಕೊಳ್ಳಿ. ಓಕೆ. ಸೊ ಇವೆಲ್ಲವೂ ಕೂಡ ನಡೀತದೆ. ಎಲ್ಲವೂ ಅಂದ್ರೆ
ಒಂದು ಸೋಷಲ್ ಕಾಸ್ ಆದರೂ ಅನ್ಕೋಬೋದು, ಇಲ್ಲ ನಂದೇ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆದರೂ ಅನ್ಕೋಬೋದು, ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಲ್ಲ ಅಂತ ಪ್ರೂವ್ ಮಾಡೋದಂತಾದ್ರೂ ಇವೆಲ್ಲವೂ ಕೂಡ ಹೌದು. ಇವೆಲ್ಲವೂ ಕೂಡ ಹೌದು. ಏನೇನು ವೇ ಮಾಡ್ತಾ ಇದ್ದಾರೆ, ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಜನರಿಗೆ ನೀವು? ಸರ್ ನಾನೀಗ ಆನ್ಲೈನ್ ಮೀಡಿಯಾದಲ್ಲಿ ಹೇಳ್ತೀನಿ. ಆನ್ಲೈನ್ ಮೀಡಿಯಾ ಅಂದ್ರೆ ಹೆಂಗೆ ಏನು? ಝೂಮ್ ಈಗ ಆಸ್ ಆಫ್ ನೌ ನನ್ನ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ. ಹೆಸರೇನು ಯೂಟ್ಯೂಬ್ ಚಾನಲ್? ಸ್ಟಾಕ್ಸ್ ಪ್ರೋ ಕನ್ನಡ ಅಂತ ಅಲ್ಲಿ ಬರ್ತಾ ಇದೆ. ಹೌದು ಸರ್, ಹೌದು. ಓಕೆ, ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? ಸರ್ ನಂದು ಒಂದು ಹಳೆ ಚಾನಲ್ ಇತ್ತು. ಕಾರಣಾಂತರಗಳಿಂದ ಅದು ಸಬ್ಸ್ಕ್ರೈಬರ್ಸ್ ಇದ್ರು, ಬಟ್ ಕಾರಣಾಂತರಗಳಿಂದ ಅದನ್ನ ನನ್ನ ಮನೆ ಬಿಸಿನಲ್ಲಿ, ಸೊ ನಾನು ಅದನ್ನ ಕ್ರೆಡೆನ್ಷಿಯಲ್ಸ್ ಕಳ್ಕೊಂಡ್ಬಿಟ್ಟೆ. ಸೊ ಹಾಗಾಗಿನೇ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್. ಹೌದು, ಸ್ಟಾಕ್ ಪ್ರೋ ಕನ್ನಡ ಅಂತ. ಸ್ಟಾಕ್ಸ್ ಪ್ರೋ ಕನ್ನಡ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಅದ್ರ ಮೂಲಕ ಜನರಿಗೆ ನಾಲೆಜ್ ಕೊಡ್ತೀರಾ? ಹೌದು, ಫ್ರೀ ಆಗಿ. ಹೌದು ಸರ್. ಅಲ್ಲಿ ಏನು ದುಡ್ಡು ಚಾರ್ಜ್ ಮಾಡೋದು? ಏನು ದುಡ್ಡು ಚಾರ್ಜ್? ಸರ್ ಫಸ್ಟ್ ನಾನು ನಿಮ್ಗೆ ಹೇಳೋದೇನು ಗೊತ್ತಾ, ನೀವು ನಾನು ಕೂಡ ಹೇಳ್ಕೊಡ್ತೀನಿ, ಕೋರ್ಸನ್ನು ಫೀಸ್ ತೊಗೊಂಡು ಹೇಳ್ಕೊಡ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆದರೆ ಫಸ್ಟು ನೀವು ನನ್ನ ಹತ್ರ ನೇರವಾಗಿ ಬರೋ ಬದಲು ಈ ಥರ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ, ನಾಲೆಜ್ ತೊಗೊಬೇಕು. ಹೌದು, ಬೇಸಿಕ್ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಸರ್. ಒಬ್ಬ ಬಿಗಿನರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಏನೇನೋ ಅನ್ನೋದು ತುಂಬ ಮುಖ್ಯ, ಪ್ರತಿಯೊಂದನ್ನು ತಿಳ್ಕೋಬೇಕು. ಆಮೇಲೆ ಯು ಶುಡ್ ರೈಪ್ ಎನಫ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟೀಚಿಂಗ್. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಅವ್ನು ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಅವ್ನಿಗೆ ಬರಬೇಕು ಅಂತ ಹೇಳಿ ನಾನೆಲ್ಲ ಹೇಳ್ಕೊಟ್ಬಿಟ್ಟಿರ್ತೀನಿ. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಅವರಲ್ಲಿರಲ್ಲ. ಅವ್ರು ಇವ್ನು ಹೇಳ್ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ, ಇವ್ರು ಹೇಳ್ಕೊಟ್ಟೆ ಇಲ್ಲಪ್ಪ ನಮ್ಗೆ ಇದನ್ನ ಅಂತ ಅನ್ಸ್ಬಿಡ್ಬೋದು. ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಆ ಮೆಚುರಿಟಿ ಇರಬೇಕು, ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ನಿಮಗೆ ಬರಬೇಕು. ಅದಕ್ಕೆ ಬರ್ಬೇಕಂದ್ರೆ ನಿಮಗೆ ಫಸ್ಟ್ ಮಾರ್ಕೆಟ್ ಫ್ರೆಂಡ್ ಆಗಬೇಕು. ಮಾರ್ಕೆಟ್ ಫ್ರೆಂಡ್ ಆಗ್ಬೇಕಂತ ಅಂದ್ರೆ ಕೆಲವೊಂದು ವಿಡಿಯೋಸ್ಗಳು, ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕು. ಅದಕ್ಕೆ ಅಂತಾನೆ ಸರ್ ಬಿಗಿನರ್ಸಿಗೆ ಅಂತಾನೆ ಒಂದು 10-15 ವಿಡಿಯೋಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಅದನ್ನ ಪೋಸ್ಟ್ ಮಾಡಿದ್ದೀನಿ. ತುಂಬಾ ತಿಳ್ಕೋಬೇಕಾಗಿರೋ ವಿಚಾರ. ನಮ್ಮ ಈ ವಿಡಿಯೋ ಪೋಸ್ಟ್ ಆಗೋ ಸಮಯದಲ್ಲಿ ಆ ವಿಡಿಯೋಸ್ ಎಲ್ಲ ಬಂದಿರುತ್ತಾ ನಿಮ್ದು? ಸರ್ ಸ್ವಲ್ಪ ಸಮಯ ತಗೋಬಹುದು, ಕೆಲವೊಂದು ವಿಡಿಯೋಸ್ಗಳಂತೂ ನೋಡಬಹುದು. ಹೌದು ಸರ್, ವೀಕ್ಷಕರು. ಹೌದು ಸರ್. ಓಕೆ, ಅಪಾರ್ಟ್ ಫ್ರಮ್ ಯೂಟ್ಯೂಬ್ ಇನ್ಯಾವ ತರ ಮತ್ತೆ ಟ್ರೈನ್ ಅಪ್ ಮಾಡ್ತೀರಾ ನೀವು? ಸರ್ ಆಸ್ ಆಫ್ ನೌ ಆನ್ಲೈನ್ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಝೂಮ್ ಆಪ್ ಅಲ್ಲಿ ಟ್ರೈನಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಕೊಡ್ತಾ ಇದ್ದೀರಾ? ಹೌದು. ಸೊ ಈ ತರ ನಿಮ್ ನಡೀತಾ ಇದೆ ಸದ್ಯಕ್ಕೆ. ಒಂದೇ ಒಂದು ಲಾಸ್ಟ್ ಕ್ವಶನ್ ಇಂದ ಈ ವಿಡಿಯೋನ ಎಂಡ್ ಮಾಡ್ಬಿಡೋಣ. ಯಾರು ನಿಮ್ಮಿಂದ ಟಿಪ್ಸ್ ಅಥವಾ ಈ ಟ್ರೈನಿಂಗ್ ಅನ್ನ ತಗೊಂತಾ ಇದಾರ, ಟಿಪ್ಸ್ ಅಂತ ಬೇಡ ಬಿಟ್ಬಿಡೋಣ, ಟ್ರೈನಿಂಗ್ ಅನ್ನ ತಗೊಂತಾ ಇದಾರ, ಅವರು ಕಲಿತಾ ಇದ್ದಾರಾ, ದುಡ್ಡು ಮಾಡ್ತಾ ಇದ್ದಾರಾ? ಕಲಿತು ದುಡ್ಡು ಮಾಡ್ತಾ ಇದ್ದಾರೆ ಸರ್. ಕಲಿತು ದುಡ್ಡು ಮಾಡ್ತಾ ಇದ್ದಾರೆ. ಮಾಡಿದಾರ ಆಲ್ರೆಡಿ? ಖಂಡಿತವಾಗ್ಲೂ ಮಾಡಿದ್ದಾರೆ. ಟಚ್ ಅಲ್ಲಿ ಇದ್ದಾರೆ ನಿಮ್ಮ ಜೊತೆ? ಸರ್ ತುಂಬಾ ಜನ ಟಚ್ ಅಲ್ಲಿ ಇದ್ದಾರೆ. ಓಕೆ, ರಿವ್ಯೂ ಕೊಡ್ತಾರಾ ನಮಗೆಲ್ಲ? ಅವರು ರಿವ್ಯೂ ಕೊಡ್ತಾರೆ, ಅಪ್ಕಮಿಂಗ್ ಡೇಸ್ ಅಲ್ಲಿ ಕೊಡ್ತಾರೆ ಸರ್. ಕೊಡ್ತಾರೆ ಅಂತ ಖಂಡಿತವಾಗ್ಲೂ ಕೊಡಿಸ್ತೇನೆ. ಓಕೆ, ಸೊ ನಿಮ್ಮಿಂದ ಜನ ಕಲ್ತಿದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ. ಹೌದು ಸರ್, ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ಚಂದ್ರಶೇಖರ್ ಅವ್ರ ಜೊತೆ ಮಾತಾಡೋದು ಇನ್ನೂ ಇದೆ, ಬಟ್ ಇಂದಿನ ವಿಡಿಯೋದಲ್ಲಿ ನಾನು ಮೇನ್ ಆಗಿ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿರೋದು ಚಂದ್ರಶೇಖರ್ ಅಂದ್ರೆ ಯಾರು, ಎಲ್ಲಿಂದ ಬಂದರು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಏನೇನು ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಸೊ ಯಾರಿಗೆ ಇಲ್ಲಿಂದ ಮುಂದೆ ಹೌದು ನನಗೆ ಇಂಟ್ರೆಸ್ಟ್ ಇದೆ, ನಾವು ಕೂಡ ಚಂದ್ರಶೇಖರ್ ಅವ್ರ ಜೊತೆ ಕೈ ಜೋಡ್ಸಕ್ಕೆ ರೆಡಿ ಇದ್ದೀವಿ, ನಾವು ಕಲಿಯಕ್ಕೆ ರೆಡಿ ಇದ್ದೀವಿ ಅಂತ ಇದ್ರೆ ದಯವಿಟ್ಟು ಮುಂದಿನ ಪಾರ್ಟನ್ನು ನೋಡೋದನ್ನು ಮರಿಬೇಡಿ. ಮುಂದಿನ ಪಾರ್ಟಲ್ಲಿ ನಾನು ಆ್ಯಕ್ಚುಲಿ ಸರ್ ಜೊತೆ ಹೇಗೆ ನೀವು ಕಲಿಬೋದು, ಏನು ಕತೆ, ನಿಮಗೆ ಏನೇನು ಅವಕಾಶ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹೇಗೆ ಆಲ್ರೆಡಿ ತುಂಬ ಜನ ಇವ್ರ ಜೊತೆ ಸೇರಿಕೊಂಡು ಇದು ಮಾಡ್ತಾ ಇದ್ದಾರೆ, ಕಲ್ತಿದ್ದಾರೆ, ಒಂದು ರಿವ್ಯೂ ತೊಗೊಂಡಿದ್ದಾರೆ. ಡೆಫಿನೆಟ್ಲಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಣ, ಅವ್ರ ಜೊತೆನೂ ಕೂಡ ರಿವ್ಯೂಸ್ಗಳನ್ನು ತೊಗೊಳ್ಳೋಣ. ಮುಂದಿನ ವಿಡಿಯೋದಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕೆಲವು ದಿನಗಳಲ್ಲಿ ಬರುತ್ತೆ. ಬಂದಿದ್ದಿದ್ರೆ ಆಲ್ರೆಡಿ ನಾನು ಆ್ಯಕ್ಚುಲಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಐ ಬಟನ್ ಎಲ್ಲ ಕಡೆ ಇದನ್ನು ಕೂಡ ಲಿಂಕ್ ಮಾಡಿರ್ತೀನಿ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ತೊಗೊಬೋದು. ವೀಕ್ಷಕರೇ, ಸರ್ ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಜೀವನವನ್ನು ಹೇಳಿದ್ದಕ್ಕೆ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಒಂದು ಬೇಸಿಕ್ ಅನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.